ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ. ದೇವರೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರಪ್ಪ. ಈ ದಿನವನ್ನು ನಾವು ಸ್ವಾಮಿ ನೋಡುವಂಥ ಭಾಗ್ಯವನ್ನು ಕರುಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ದೇವರೇ, ಇಬ್ಬರು ಮೂವರು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ನಿಮ್ಮ ಮಧ್ಯದಲ್ಲಿ ಸದಾ ವಾಸಿಸುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಂದು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಸ್ವಾಮಿ, ಸೋದರ ಮೂಲಕ ಮಾತಾಡಿ ಅವರಿಗೆ ನಿಮಗೆ ಕೊಡಬೇಕಾಗಿರುವ ಘನವುಳ್ಳ ಆಹಾರವನ್ನು ನೀವು ಅವರ ಮೂಲಕವಾಗಿ ತಿಳಿಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಹಾಗೆ ಬೇಕಾಗಿರುವಂಥ ಜ್ಞಾನವನ್ನು ಕೊಟ್ಟು ನಡೆಸ್ರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ದೇವರೇ, ಇವತ್ತು ಮಾತಾಡೋ ಪ್ರತಿ ಮಾತು ನಿಮ್ಮವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು, ತಿಳಿಬಾಗಿರೋ ಪ್ರತಿಯೊಬ್ಬರಿಗೂ ಕೂಡ ಸಲ್ಲಬೇಕಾದ ಎಲ್ಲ ಘನವುಳ್ಳ ಆಹಾರ ನೀವು ಒದಗಿಸಿ ಕೊಡಬೇಕಾಗಿ ನಮ್ಮ ರಕ್ಷಕನ ಒಡೆಯುವನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಪರಲೋಕದಲ್ಲಿರುವ ಜೀವವುಳ್ಳ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ಬಾರಿ ದೇವರ ವಾಕ್ಯವನ್ನು ಕೇಳುವಂತ ಸದಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರೀತಿಯ ಸರಸ್ವರಿಯರೇ, ಇವತ್ತು ನಾವು ನೋಡ್ತಿರುವಂತ ಒಂದು ಪಾಠ ನಮ್ಮ 3ನೇ ಸಂಪುಟದಲ್ಲಿ 6ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. ಎಲ್ಲಿ ಬಂದಿದ್ದೀವಿ, ಯಾವ ಒಂದು ಭಾಗದಲ್ಲಿದ್ದೀವಿ? 77 ಭಾಗ ಬ್ರದರ್. 24. ಓಕೆ. ಉನ್ನತ ಕರೆಯ ಅಂತ ಮುಚ್ಚುವಂತ ಬಾಗಿಲಲ್ಲ. ಓಕೆ. ಪರಲೋಕದ ಕರೆ ಅಂತೆಯೂ ಮುಚ್ಚುವಂತ ಬಾಗಿಲಲ್ಲ ಒಂದು ಟಾಪಿಕ್ ನಾವು ನೋಡ್ಬೇಕಾಗಿದೆ. ಓಕೆ. ಸೊ ಪೇಜ್ ನಂಬರ್ 124 ಅಲ್ವಾ? ಇದೆ. ತುಂಬಾ ಮುಖ್ಯವಾದಂತ ಒಂದು ಭಾಗ. ಎಲ್ಲ ಕೂಡ ಗಮನದಲ್ಲಿಟ್ಟು ಅದನ್ನ ನಾವು ಸ್ಟಡಿ ಮಾಡೋಣ. ಒಂದು ನಿಮಿಷ ನಾನು ಸ್ಲೈಡ್ ಹಾಕ್ತೀನಿ ನಿಮಗೆ. ಸೈಲೆಂಟ್ ಆಗಿ ಇರ್ತೀವಿ ಸಲ. ಸೈಲೆಂಟ್ ಆಗಿ ಓಕೆ. ಉನ್ನತ ಕರೆಯ ಅಂತ್ಯವು ಮುಚ್ಚುವಂತ ಬಾಗಿಲಲ್ಲ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಸುಗ್ಗಿಯ ಕಾರ್ಯದಲ್ಲಿ ತುಂಬಾ ಮುಖ್ಯವಾದಂತ ಒಂದು ಭಾಗ ಅಲ್ವಾ? ನಾವೆಲ್ಲರೂ ಕೂಡ ತುಂಬಾ ಗಮನವಿಟ್ಟು ನೋಡ್ಬೇಕಂತ ಒಂದು ವಿಷಯ. ನಾವು ಈ ಒಂದು ಅಂತ್ಯದ ಸಮಯದಲ್ಲಿ ಇದ್ದೇವೆ. ಲಾಸ್ಟ್ ಟೈಮ್ ಇದಕ್ಕೆ ತಕ್ಕ ಹಾಗೆ ನಿಮ್ಗೆ ಕೆಲವೊಂದು ವಿಷಯಗಳನ್ನ ನಾನು ಹೇಳಿದ್ದೆ, ನೆನಪಿರ್ಬೇಕು ನಿಮ್ಗೆ ಅಲ್ವಾ? ಒಂದು ಪ್ರಶ್ನೆಗಳನ್ನ ಕೇಳಿದ್ದೆ. ಸ್ಕ್ರೀನ್ ಶೇರ್ ನನಗೆ ಹೋಸ್ಟ್ ಮಾಡಿದ್ರಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಬ್ರದರ್. ಕಾಣಿಸ್ತಾ ಇಲ್ವಾ? ಈಗ ಬಂದ ಸ್ಕ್ರೀನ್ ಬಂತ? ಓಕೆ.
ಪ್ರೀತಿಸರು ಏನೋ ಅಡಚಣೆ ಆಗ್ತಿದೆ, ದಯವಿಟ್ಟು ಹಾಗೆ ಇರಿ ಲೈನಲ್ಲಿ, ಸ್ವಲ್ಪ ಕನೆಕ್ಟ್ ಮಾಡ್ಬಿಡೋಣ. ಕೆಲವೊಂದು ಸಮಯ ಹೀಗೆ ನಮಗೆ ತುಂಬಾ ಅಡ್ಡಿ ಆಗಿರುತ್ತೆ ಕೆಲವೊಂದು ವಿಷಯಗಳು. ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ. ಸೊ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಒಂದು 3 ಕ್ವಶನ್ ಕೇಳಿದ್ವಿ ಅಲ್ವಾ? ಒಂದು 7 ಇದರಲ್ಲಿ ಉನ್ನತ ಕರೆಯ ಕುರಿತಾದಂತ ಒಂದು ಇದರಲ್ಲಿ, ವಿವಾಹ ಸ್ವಾಮ್ಯದಲ್ಲಿನ ತೆರೆದ ಬಾಗಿಲು ಎಂಬುದು ಕ್ರಿಸ್ತನೊಡನೆ ರಾಜ್ಯದ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಸೂಚಿಸಿದರೆ, ಮುಚ್ಚಿದ ಬಾಗಿಲು ಯಾವ ಮಹತ್ವದ ಅವಕಾಶ ಅಂತ ಸೂಚಿಸುತ್ತದೆ. ಓಕೆನಾ? ಸೊ 3 ಪ್ರಶ್ನೆ ಒಂದ್ಸರಿ ಓದ್ರಿ, ಒಂದ್ಸರಿ ಅಲ್ಲೇ ಹಾಗೆ ಓದ್ರಿ ಯಾರಾದ್ರೂ. ವಿವಾಹದ ಸಾಮ್ಯದಲ್ಲಿನ ತೆರೆದ ಬಾಗಿಲು ಎಂಬುದು ಕ್ರಿಸ್ತನೊಡನೆ ರಾಜ್ಯ ಮಹಿಮೆಯಲ್ಲಿ ಪಾಲುಗೊಳ್ಳುವ ಅವಕಾಶವನ್ನು ಸೂಚಿಸಿದರೆ, ಮುಚ್ಚಿದ ಬಾಗಿಲು ಯಾವ ಮಹತ್ವದ ಅವಕಾಶದ ಅಂತ್ಯವನ್ನು ಸೂಚಿಸುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ರಿಸ್ತನೊಡನೆ ರಾಜ್ಯ ಮಹಿಮೆಯಲ್ಲಿ ಪಾಲುಗೊಳ್ಳುವ ಇಕ್ಕಟ್ಟಾದ ಮಾರ್ಗವು ಈಗ ತ್ಯಾಗ, ನಿಂದೆ ಮತ್ತು ಹಿಂಸೆಗಳನ್ನು ಸಹಿಸಿಕೊಂಡು ನಿಷ್ಠೆಯಿಂದ ಸೇವೆ ಮಾಡುವ ಅವಕಾಶವಿದ್ದರೆ, ಬಾಗಿಲು ಮುಚ್ಚುವುದು ಯಾವ ಅವಕಾಶದ ಅಂತ್ಯವನ್ನು ಸೂಚಿಸುತ್ತದೆ. ಓಕೆ, ಒಂದು ನಿಮಿಷ ದಯವಿಟ್ಟು. ನೆಟ್ವರ್ಕ್ ಇಶ್ಯೂ ಆಗ್ತಿದೆ. ಕೇಳಿಸ್ತಾ ಇದೆಯಾ ವಾಯ್ಸು? ಓಕೆ, ಕ್ರಿಸ್ತನ ಹಾಗೆ ಇರಿ. ಈಗ ಕಾಣಿಸ್ತಾ ಇದೆಯಾ? ಈಗ ಓದ್ರಿ ಅಮ್ಮ ಒಂದ್ಸರಿ, ಮತ್ತೊಂದ್ಸರಿ ಈಗ ಫಸ್ಟಿಂದ ಓದ್ರಿ. ಮೊದಲಿಂದನಾ ಬ್ರದರ್? ಮೊದಲಿಂದ. ವಿವಾಹದ ಸಾಮ್ಯದಲ್ಲಿನ ತೆರೆದ ಬಾಗಿಲು ಎಂಬುದು ಕ್ರಿಸ್ತನೊಡನೆ ರಾಜ್ಯ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಸೂಚಿಸಿದರೆ, ಮುಚ್ಚಿದ ಬಾಗಿಲು ಯಾವ ಮಹತ್ವದ ಅವಕಾಶದ ಅಂತ್ಯವನ್ನು ಸೂಚಿಸುತ್ತದೆ. 2. ಕ್ರಿಸ್ತನೊಡನೆ ರಾಜ್ಯ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಇಕ್ಕಟ್ಟಾದ ಮಾರ್ಗವು ಈಗ ತ್ಯಾಗ, ನಿಂದೆ ಮತ್ತು ಹಿಂಸೆಗಳನ್ನು ಸಹಿಸಿಕೊಂಡು ನಿಷ್ಠೆಯಿಂದ ಸೇವೆ ಮಾಡುವ ಅವಕಾಶವಾಗಿದ್ದರೆ, ಬಾಗಿಲು ಮುಚ್ಚುವುದು ಯಾವ ಅವಕಾಶದ ಅಂತ್ಯವನ್ನು ಸೂಚಿಸುತ್ತದೆ. 3. ಕ್ರಿಸ್ತನ ವಧುವಾಗಲು ಕೇವಲ ಪಾಪರಹಿತ ಜೀವನ ಸಾಕಾಗದೆ, ಆತನ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಸತ್ಯ ಮತ್ತು ನೀತಿಯ ನಿಮಿತ್ತ ನಿಂದೆ ಹಾಗೂ ಹಿಂಸೆಗಳನ್ನು ಸಹಿಸುವ ನಿಷ್ಠಾವಂತ ಪ್ರೀತಿಯು ಏಕೆ ಅಗತ್ಯವಾಗಿದೆ. ಓಕೆ, ಥ್ಯಾಂಕ್ ಯು. ಸರಸರಿರೆ, ಇವತ್ತು ನಾವು ಈ ಒಂದು ಪ್ರಶ್ನೆ ಆಧಾರದ ಮೇಲೆ ಈ ಒಂದು ಟಾಪಿಕ್ ನೋಡಕ್ ಹೋಗ್ತಿದೀವಿ. ಓಕೆನಾ? ಮತ್ತೆ ಈಗ ಗ್ರೂಪ್ ಅಲ್ಲಿ ಆದಷ್ಟು ಎಲ್ಲರೂ ಕೂಡ ಹೆಸರನ್ನ ಹಾಕೊಂಡಿದ್ದೀರಾ. ಕೆಲವರು ಫೋನ್ ನಂಬರ್ ಹೆಸರಲ್ಲೇ ಇರ್ತೀರಾ. ನೀವು ದಯವಿಟ್ಟು ಗೊತ್ತಿದೆಯೋ ಗೊತ್ತಿಲ್ವೋ ನಿಮ್ಮ ಹೆಸರನ್ನ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ಹಾಕೊಳ್ಳಿ. Vivo 1904, Vivo Y31 ಇದ್ರ ಬದಲಾಗಿ ನಿಮ್ಮ ಹೆಸರನ್ನ ಝೂಮ್ ಅಲ್ಲಿ ಹಾಕೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಯಾರು ಬಂದಿದ್ದೀರಾ ಏನೋ. ನಿಮ್ಗೆ ಏನೋ ಕೊಡಕ್ಕಾಗುತ್ತಮ್ಮ. ಈ ಮೊಬೈಲ್ ಹೆಸರಲ್ಲಿದ್ರೆ ನಮ್ಗೆ ಯಾರು ಏನಂತ ಬಂದಿದ್ದೀರಾ ಅಂತ ಗೊತ್ತಾಗಲ್ಲ. ನೆಕ್ಸ್ಟ್ ಟೈಮ್ ಅದನ್ನ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆನಾ? ಓಕೆ, ಕೃಷ್ಣನ ಪ್ರೀತಿಯ ಸರಸರಿರೆ, ಇವತ್ತಿನ ಒಂದು ವಿಷಯವನ್ನ ಈ 3 ಪ್ರಶ್ನೆಗಳಿಗೆ ಆಧಾರವಾಗಿರುವಂತಹ ವಿಷಯನ ಸ್ಟಡಿ ಮಾಡಕ್ ಹೋಗೋಣ. ಮತ್ತೆ ನಾವು ಕೊನೆಗೆ ಕೂಡ ಈ ಪ್ರಶ್ನೆನ ಕೇಳ್ತೀನಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿ. ಈಗ ಈ ಒಂದು ಟಾಪಿಕ್ ನ ಸ್ಟಡಿ ಮಾಡೋಣ. ನಾನು ಮೊದಲೇನ್ ಮಾಡ್ತಿದ್ದೆ, ನಿಮ್ಗೆ ಒಂದು ಸಾರಾಂಶವನ್ನು ತಗೊಂಡು ಅದನ್ನ ನಿಮ್ಗೆ ಹೇಳ್ಕೊಡ್ತಿದ್ದೆ. ಅದರಲ್ಲಿ ಕೆಲವೊಂದು ವಿಷಯ ಗಮನಿಸಿದೆ. ಏನಪ್ಪಾ ಅಂದ್ರೆ, ಎಲ್ರು ಕೂಡ ಓದೋಂತ ಅವಕಾಶ ಕಡಿಮೆ ಸಿಗ್ತಾ ಇತ್ತು. ಬದಲಾಗಿ ಅದನ್ನ ಓದಿಸಿ ಮತ್ತೇನ್ ಮಾಡೋಣ, ನೀವು ಅದನ್ನ ಪ್ರಶ್ನೆ ರೂಪವಾಗಿ ನೀವು ತಿಳ್ಕೊಳ್ಳಕ್ಕೆ ಅವಕಾಶ ಕೊಡೋಣ. ಎಲ್ರು ಕೂಡ ಓದಕ್ಕೆ ಅನುಕೂಲವಾಗ್ಲಿ ಅಂದ್ಬಿಟ್ಟು ಮತ್ತೆ ಅದನ್ನೇ ಮೊದಲು ನಮ್ದು ಏನಿತ್ತು ಅದೇ ರೀತಿ ಮಾಡ್ತಾ ಇದೀನಿ. ಮತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಪ್ರಶ್ನೆಗಳಲ್ಲಿ ಇರುತ್ತೆ. ಪ್ರಶ್ನೆಗಳ ಮೂಲಕ ಓದಿದಂತ ವಿಷಯದ ಸಾರಾಂಶವನ್ನ ನೀವು ಅರ್ಥ ಮಾಡ್ಕೊಂಡು ಕೊನೆಗೆ ಪ್ರಶ್ನೆಗಳನ್ನ
ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಾಗ ಈ ಟಾಪಿಕ್ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಪ್ಲಾನ್ ಮಾಡಿದ್ದೀನಿ. ಓಕೆ, ಈಗ ನಾವು ಅದನ್ನ ಹಾಗೆ ಸ್ಟಡಿ ಮಾಡೋಣ, ಹಾಗೆ ಓದ್ರಿ ಇದನ್ನ ಟಾಪಿಕ್ ನ ಶುರು ಮಾಡ್ರಿ. ಪರಿಶುದ್ಧ ಗ್ರಂಥಗಳು ಎಲ್ಲಾ ಕನ್ಯೆಯರಿಗೂ ವಿವಾಹ ಕಾಲಕ್ಕೆ ಹೋಗುವ ಬಾಗಿಲನ್ನು ಪ್ರವೇಶಿಸುವ ಅವಕಾಶವೂ ಉಂಟೆಂದು ಎಲ್ಲಾ ಬುದ್ಧಿವಂತಿಯರು ಅಥವಾ ತಮ್ಮನ್ನು ಸಿದ್ಧಪಡಿಸಿಕೊಂಡಿರುವವರು ಪ್ರವೇಶಿಸುವವರೆಗೂ ಅದನ್ನು ಮುಚ್ಚಲಾಗುವುದಿಲ್ಲ ಎಂದು ತಿಳಿಸುವುದಾದರೂ ಅದು ಯಾವಾಗ ಮುಚ್ಚಲ್ಪಡುತ್ತದೆಂಬುವ ಸರಿಯಾದ ದಿನಾಂಕವನ್ನು ನೀಡುವುದಿಲ್ಲ. ಹೇಗಾದರೂ ಎಲ್ಲಾ ಬುದ್ಧಿವಂತಿಯರು ಸಿದ್ಧರಾದವರು ಒಳ ಹೋಗಿದ್ದಾರೆ. ಓಕೆ, ಕೃಷ್ಣನ ಪ್ರೀತಿಯ ಸರಸ್ವರರೇ, ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಈ ಬುದ್ಧಿವಂತ ಕನ್ಯೆಯರು ಹೋಗುವಂತ ಡೋರ್ ಇದೆ. ಆ ಡೋರ್ನ ಇವತ್ತು ದೇವ್ರ ಮಕ್ಳು ಏನಂತ ತಿಳ್ಕೊಂಡಿದೀವಿ ಅಂದ್ರೆ, ಈ ಪರಲೋಕಕ್ಕೆ ಹೋಗುವಂತ ಕರೆ. ಬಟ್ ಈ ಕರೆ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಗೊಂಡ್ಬೇಕಾದ್ರೆ ಈ ಒಂದು ಸಾಮ್ಯದಲ್ಲಿ ಬರುವಂತ ವಿಷಯ ಏನಪ್ಪಾ ಅಂದ್ರೆ ಹೈ ಕಾಲಿಂಗ್, ಉನ್ನತ ಕರೆ. ಆ ಉನ್ನತ ಕರೆಯನ್ನ ಈ ಸಾಮ್ಯದಲ್ಲಿ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಈ ಸ್ತ್ರೀಯರು ಹೊರಡೆ ಹೋಗುವಂತ ಒಂದು ವಿಷಯವನ್ನ ಸೂಚಿಸ್ತಾ ಇದೆ. ಆ ಕರೆನ ಹೊರಡೆ ಹೋದ್ಮೇಲೆ ಅಲ್ಲಿ ಬಾಗಿಲು ಮುಚ್ಚಲ್ಪಡ್ತು ಅನ್ನೋಂಥ ವಿಷಯವನ್ನ ಅಲ್ಲಿ ತಿಳಿಸ್ತಾ ಇತ್ತು. ಆದ್ರೆ ನಮಗೆ ಸತ್ಯವೇದದಲ್ಲಿ ಏನ್ ಕೊಡ್ಲಿಲ್ಲ ಅಂದ್ರೆ, ಎಲ್ಲಾ ಬುದ್ಧಿವಂತ ಸ್ತ್ರೀಯರು ಹೊರಡೆ ಹೋಗುವಂತ ಅವಕಾಶ ಇದೆ ಅನ್ನುವಂತ ಮಾಹಿತಿ ಅಲ್ಲಿ ಕೊಡ್ತಾ ಇದೆ. ಅಂದ್ರೆ ಯಾರೆಲ್ಲ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ದೇವರ ಆ ಒಂದು ಕರೆ ಅನುಗುಣವಾಗಿ ಓಟವನ್ನು ಓಡಿ ಮುಗಿಸುವಂತ ಅವಕಾಶ ಸುವಾರ್ಥ ಯುಗದಲ್ಲಿ ಇದೆ. ಬಟ್ ಈ ಅವಕಾಶ ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದನ್ನ ಯಾವುದೇ ಡೇಟ್ ಟೈಮ್ ನಮ್ಗೆ ಕೊಡ್ಲಿಲ್ಲ, ಬೈಬಲಲ್ಲಿ ಎಲ್ಲೂ ಇಲ್ಲ. ಬದಲಾಗಿ ಯಾರಾದ್ರೂ ಈ ವರ್ಷ ಈ ಡೇಟು ಈ ತಿಂಗಳು ಸಭೆ ಮುಕ್ತಾಯವಾಗುತ್ತೆ ಅಂತ ದಯವಿಟ್ಟು ನಂಬಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬೈಬಲಲ್ಲಿ ಅದಕ್ಕೆ ನಿರ್ದಿಷ್ಟವಾಗಿ ಯಾವುದೇ ಎವಿಡೆನ್ಸ್ ಇಲ್ಲ. ಆದ್ರೆ ಒಂದು ವಿಷಯ ಕರೆಕ್ಟ್ ಇದೆ, ಏನಪ್ಪಾ ಅಂದ್ರೆ ಬುದ್ಧಿವಂತೆಯರೆಲ್ಲರೂ ಹೊರಡೆ ಹೋಗ್ತಾರೆ, ಆ ಡೋರ್ ಎಂಟರ್ ಆಗ್ತಾರೆ. ಅದಂತೂ ನಿಜ. ಈಗ ಡೋರ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡುತ್ತೆ ಅಂದ ತಕ್ಷಣ ಬುದ್ಧಿವಂತರು ಅರ್ಧ ಜನ ಈಚೆ ಇದ್ದು ಅರ್ಧ ಜನ ಹೊರಡೆ ಇದ್ದಾಗ ಕ್ಲೋಸ್ ಆಗ್ಬಿಡುತ್ತೆ, ಆ ರೀತಿ ಏನಿಲ್ಲ. ಆ ಡೋರ್ ಇರೋದೇ ಬುದ್ಧಿವಂತೆಯ ಸ್ತ್ರೀಯರು, ಬುದ್ಧಿವಂತ ಕನ್ಯೆಯರು ಒಳಗಡೆ ಹೋಗೋದಿಕ್ಕೆ ಆ ಡೋರ್ ಇರೋದು. ಅವ್ರು ಹೋದ್ಮೇಲೆ ಅವ್ರು ಹೋಗೋವರೆಗೂ ಆ ಡೋರ್ ಓಪನ್ ಆಗಿರುತ್ತೆ ಅನ್ನೋದು ವಿಷಯ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಓಕೆನಾ? ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಆ ಪಾಯಿಂಟ್ ಅನ್ನ. ತೆರೆದ ಬಾಗಿಲು ಕೆಲವು ಷರತ್ತುಗಳೊಂದಿಗೆ ಮತ್ತು ಸವಲತ್ತುಗಳೊಂದಿಗೆ ಪ್ರವೇಶದ ಅವಕಾಶವನ್ನು ಸಾಂಕೇತಿಸುತ್ತದೆ. ಮುಚ್ಚಿದ ಬಾಗಿಲು ಅಂತಹ ಸವಲತ್ತು ಅಥವಾ ಅವಕಾಶಗಳು ಮುಗಿದು ಹೋದದ್ದನ್ನು ಪ್ರತಿನಿಧಿಸುತ್ತದೆ. ಕ್ರಿಸ್ತನ ವಿಶ್ವಾಸಿಗಳಿಗೆ ನಿರ್ಬಂಧಪಡಿಸಿದ ಷರತ್ತುಗಳೊಡನೆ ದಯಪಾಲಿಸಿರುವ ಸುವಾರ್ಥ ಯುಗದ ಸೌಭಾಗ್ಯ, ಆಹ್ವಾನ ಮತ್ತು ಅವಕಾಶಗಳು ಪರಲೋಕ ರಾಜ್ಯಕ್ಕೆ, ಆತನೊಂದಿಗಿನ ಜೊತೆ ಬಾಧ್ಯಸ್ಥಿಕೆಗೆ ಮತ್ತು ದೈವಿಕ ಸ್ವಭಾವದ ಪ್ರವೇಶಕ್ಕೆ ಅದು ಬಾಗಿಲಾಗಿದ್ದು, ಅದರ ಮೂಲಕ ನಮಗೆ ನಾವು ನಿಂತಿರುವ ಈ ಕೃಪೆ ಅಥವಾ ದಯೆಗೆ, ಅಂದರೆ ದೇವರೊಂದಿಗೆ ಮಹಿಮೆಯಲ್ಲಿ ಪಾಲು ಹೊಂದುವ ಮಹಿಮೆಗೆ ಪ್ರವೇಶ ಅಧಿಕಾರವು ದೊರೆಯುತ್ತದೆ. ರೋಮಾಪುರ 5:2. ಈ ಬಾಗಿಲು ಅಂದರೆ ಅವಕಾಶ ಇಡೀ ಯುಗದ ಕಾಲವೆಲ್ಲ ತೆರೆದುಕೊಂಡಿದ್ದು ಒಂದು ಕಾಲದಲ್ಲಿ ಮುಚ್ಚಲ್ಪಡುತ್ತದೆ. ಕನ್ಯೆಯರ ಸಾಮ್ಯದಲ್ಲಿನ ಬಾಗಿಲು ಈ ಮುಚ್ಚೋಣವನ್ನು ಈ ಯುಗದ ಅಂತ್ಯದಲ್ಲಿ ಅಂತಹ ಅವಕಾಶಗಳು, ಸವಲತ್ತು ಮುಗಿದು ಹೋಗುವುದನ್ನು ಗುರುತಿಸುತ್ತದೆ. ಕನ್ಯೆಯರ ಈ ಸಾಮ್ಯವು ಕೇವಲ ಆ ಸಮಯದಲ್ಲಿ ಜೀವಿಸುವ ಸತ್ಯ ಸಭೆಯ ಮಧ್ಯದಲ್ಲಿ ನಡೆಯುವ ಯುಗದ ಅಂತ್ಯದಲ್ಲಿನ ಘಟನೆಗಳನ್ನು ಚಿತ್ರಿಸುತ್ತದೆ. ಸಾಮ್ಯದ ಬಾಗಿಲು ಅಂತಹ ಕೆಲವೊಂದು ಸವಲತ್ತುಗಳನ್ನು, ನೆರವೇರಿಕೆಗಳನ್ನು ಮತ್ತು ಸುವಾರ್ಥ ಯುಗದ ಅಂತಹ ಸವಲತ್ತುಗಳ ಗುರಿಯನ್ನು ಪ್ರತಿನಿಧಿಸುತ್ತದೆ. ಇವುಗಳು ಸುಗ್ಗಿಯ ಕಾಲದ ಬುದ್ಧಿವಂತ ಕನ್ಯೆಯರಿಗೆ ತೆರೆದುಕೊಳ್ಳುತ್ತದೆ. ಅಂತಹ ಎಲ್ಲ ವರ್ಗಗಳು ಈ ಸವಲತ್ತುಗಳನ್ನು ಪಡ್ಕೊಂಡ ನಂತರ ಎಲ್ಲ ಅನುಕೂಲಗಳು, ಸವಲತ್ತುಗಳು ಮುಗಿದು ಹೋಗುವುದನ್ನು ಬಾಗಿಲು ಮುಚ್ಚುವುದು ಪ್ರತಿನಿಧಿಸುತ್ತದೆ. ಯಾಕೆಂದರೆ ಔತಣವು ಪೂರ್ಣವಾಗಿ ಸುವಾರ್ತೆಯ ಅನುಕೂಲತೆಗಳನ್ನು ಮತ್ತು ಅದು ಅಂತಹ ನೆರವೇರಿಕೆಗಳಿಗೆ ನಡೆಸುವ ಕೃಪೆಯನ್ನು ವಾಗ್ದಾನಪಡಿಸಿದ ರಾಜ್ಯದ ಮಹಿಮೆಯನ್ನು ಪ್ರತಿನಿಧಿಸುವುದಾಗಿದೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ಇಲ್ಲಿರುವಂತ ತೆರೆದ ಬಾಗಿಲು ಅನ್ನೋಂಥ ಒಂದು ವಿಷಯ.
ತೆರೆದ ಬಾಗಿಲು ಅಂದಾಗ ಈ ತೆರೆದ ಬಾಗಿಲು ಯಾವಾಗ್ಲೂ ತೆರೆದಿರೋದಿಲ್ಲ ಅನ್ನೋದನ್ನು ಕೂಡ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕು. ತೆರೆದ ಬಾಗಿಲು ವಿಶೇಷವಾಗಿ ದೇವರ ಮಕ್ಕಳಾದ ನಮಗೆ, ನಾವೇನಾದ್ರೂ ಯೇಸು ಕ್ರಿಸ್ತು ಬರಕ್ಕಿಂತ ಮೊದ್ಲೇನೋ ಹುಟ್ಬಿಟ್ಟಿದ್ರೆ ಯಾವುದೇ ಈ ಅವಕಾಶ ನಮ್ಗೆ ಇರ್ಲಿಲ್ಲ. ಆದ್ರೆ ಯೇಸು ಕ್ರಿಸ್ತನ ನಂತರ ನಾವು ಹುಟ್ಟಿದೀವಿ. ಇನ್ನು ವಿಶೇಷವಾಗಿ ಈ ಸುವಾರ್ಥ ಯುಗದ ಅಂತ್ಯದಲ್ಲಿದ್ದೀವಿ. ಸುವಾರ್ಥ ಯುಗ ಇನ್ನೂ ಮುಗ್ದಿಲ್ಲ. ಹೀಗಿರ್ಬೇಕಾದ್ರೆ ಈ ತೆರೆದ ಬಾಗಿಲು ಅನ್ನೋಂಥ ವಿಷಯ ಒಂದು ಅವಕಾಶವನ್ನ ನಮ್ಗೆ ಕೊಡ್ತಾ ಇದೆ, ದೊಡ್ಡ ಅವಕಾಶ. ಅಂದ್ರೆ ಈ ಸುವಾರ್ಥ ಯುಗದ ಪೂರ್ತಿ ಸಭೆಯಾಗಿ ಆಯ್ಕೆ ಆಗುವಂತ ದೊಡ್ಡ ಅವಕಾಶ ಈ ತೆರೆದ ಬಾಗಿಲು ಸೂಚಿಸ್ತಾ ಇದೆ. ಆದ್ರೆ ಈ ಬಾಗಿಲು ಏನಾದ್ರೂ ಮುಚ್ಚಿಬಿಡ್ತು ಅಂದ್ರೆ ಯಾವುದೇ ಫೆಸಿಲಿಟಿ ಇಲ್ಲ, ಯಾವುದೇ ಅವಕಾಶ ಇಲ್ಲ, ಕೃಪೆ ಇಲ್ಲ, ಪವಿತ್ರಾತ್ಮ ಇಲ್ಲ, ದೇವರ ಸತ್ಯ ಇಲ್ಲ, ಸಹೋದರ ಐಕ್ಯ ಇಲ್ಲ, ಯಾವುದು ಕೂಡ ಇಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಈ ಎಲ್ಲ ಅವಶ್ಯಕತೆಗಳು ಕೂಡ ಎಲ್ಲಿದೆ ಅಂದ್ರೆ ಈ ತೆರೆದ ಬಾಗಿಲ ಇರೋದ್ರಿಂದ ಇದೆ. ಅಂದ್ರೆ ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಸಭೆಯಾಗಿ ಬಂದಿರೋರು ಇರುವವರೆಗೂ, ಅವರ ಒಂದು ಓಟ ಓಡೋವರೆಗೂ ಈ ತೆರೆದ ಬಾಗಿಲು ಇದೆ. ಅಂದ್ರೆ ಈ ಅವಕಾಶ ನಮ್ಗಿದೆ ಅಲ್ವಾ? ಹಾಗಿರ್ಬೇಕಾದ್ರೆ ಈ ಸುವಾರ್ತೆಗಳು ಏನೆಲ್ಲ ದೇವರು ಫೆಸಿಲಿಟಿ ಎಲ್ಲ ಇಟ್ಟಿದ್ದಾರೆ ನೋಡ್ರಿ, ಅದೆಲ್ಲ ಕೂಡ ಅವರಿಗೆ ಅಲ್ಲಿ ಅನ್ವಯವಾಗುತ್ತೆ, ಅವರಿಗೆ ಸಿಗುತ್ತೆ. ಹಾಗೆ ನೋಡ್ಬೇಕಾದ್ರೆ ಈ ಬಾಗಿಲನ್ನ ಪ್ರವೇಶ ಮಾಡೋದಕ್ಕೆ ನಾವೇನ್ ದೊಡ್ಡ ಒಂದು ಸಾಧನೆ ಇಲ್ಲ, ದೊಡ್ಡ ಒಂದು ನೀತಿಯ ಕಾರ್ಯಗಳು ಇಲ್ಲ, ದೊಡ್ಡ ಒಂದು ಒಳ್ಳೆ ಕೆಲಸ ನಾವು ಮಾಡಿಲ್ಲ. ಬದಲಾಗಿ ದೇವರ ಕೃಪೆಯಿಂದಲೇ ಈ ಒಂದು ತೆರೆದ ಬಾಗಿಲು ನಮ್ಗೆ ಇದೆ ಇವತ್ತು. ಆತನ ದಯೆ, ಆತನ ಕೃಪೆ. ಆ ಕೃಪೆ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ರಿಫೈಸ್ ಇಂದ ಸಿಗ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನ ಮೆರಿಟ್ ಇಂದ ಸಿಗ್ತಾ ಇದೆ. ಮೆರಿಟ್ ಅಂದ್ರೆ ಆತನ ಪುಣ್ಯದಿಂದ, ಆತನ ಮರಣದ ಸೌಭಾಗ್ಯದಿಂದ, ಆತನ ಮರಣದ ಮೂಲಕ ನಮ್ಗೆ ಈ ಬಾಗಿಲು ಓಪನ್ ಆಗಿದೆ, ಸಿಕ್ಕಿದೆ. ಆದ್ರೆ ಈ ಒಂದು ಬಾಗಿಲು ಎಲ್ಲಿವರೆಗೂ ಇದೆ ಅಂದ್ರೆ ಈ ಸುವಾರ್ಥ ಯುಗದ ಪೂರ್ತಿ ಓಪನ್ ಆಗಿದೆ. ಈ ಸುವಾರ್ಥ ಯುಗದ ಪೂರ್ತಿ ಓಪನ್ ಆಗಿರೋದಂದ್ರೆ ಈ ಸುವಾರ್ಥ ಯುಗದಲ್ಲಿ ದೇವರು ಒಂದು ಸಮಯನ ನಿರ್ದಿಷ್ಟವಾಗಿ ಆ ಡೋರ್ನ ಓಪನ್ ಮಾಡಕ್ಕೆ ಒಂದು ಟೈಮು, ಕ್ಲೋಸ್ ಮಾಡಕ್ಕೆ ಅಂತ ಒಂದು ಟೈಮು ಫಿಕ್ಸ್ ಮಾಡಿಲ್ಲ. ಬದಲಾಗಿ ಏನ್ ಫಿಕ್ಸ್ ಮಾಡಿದಾರೆ ಅಂದ್ರೆ ಈ ಒಂದು ಯುಗದಲ್ಲಿ ಬುದ್ಧಿವಂತ ಕನ್ಯೆಯರು ಎಲ್ಲರೂ ಹೊರಡೆ ಪ್ರವೇಶವಾಗುವವರೆಗೂ ಈ ಡೋರ್ ಓಪನ್ ಆಗಿರುತ್ತೆ ಅನ್ನೋದನ್ನ ಟೈಮ್. ಇಲ್ಲಿ ಯಾವ ಟೈಮ್ ಫಿಕ್ಸ್ ಮಾಡಿಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಆ ರೀತಿಯಾಗಿ ಡೋರ್ ಓಪನ್ ಆಗಿರುತ್ತೆ ಅಂತ ಫಿಕ್ಸ್ ಮಾಡಿಲ್ಲ. ಬದಲಾಗಿ ಇದ್ರಲ್ಲಿ ಹೋಗ್ಬೇಕಾಗಿರೋ ಹೊರಟೋದ್ಮೇಲೆ ಡೋರ್ ಯಾವಾಗ ಬೇಕಾದ್ರೂ ಕ್ಲೋಸ್ ಆಗುತ್ತೆ ಅನ್ನೋದೇ ಅಲ್ಲಿ ಫಿಕ್ಸ್ ಆಗಿರೋಂಥ ವಿಷಯ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಈ ಒಂದು ಡೋರ್, ಈ ಒಂದು ಅವಕಾಶ ನಮ್ಗಿರೋದೆ ಬುದ್ಧಿವಂತ ಕನ್ಯೆಯರಿಗೋಸ್ಕರವೇ ಈ ಅವಕಾಶ ಇದೆ. ಸುವಾರ್ಥ ಯುಗದ ಪೂರ್ತಿ ಹೋಗುವಂತ ಎಲ್ರು ಆ ಒಂದು ದೇವರ ಆತ್ಮ, ದೇವರ ಸತ್ಯ ಎಲ್ಲವನ್ನು ಕೂಡ ಅವರಿಗೆ ದಯಪಾಲಿಸಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ ಆ ಬೆಳಕಿನ ಮೂಲಕ, ಪವಿತ್ರಾತ್ಮದ ಮೂಲಕ ಆ ಡೋರ್ ಒಳಗಡೆ ಅವ್ರು ಪ್ರವೇಶ ಮಾಡ್ಲಿ ಅನ್ನೋದೇ ದೇವರ ಒಂದು ಉದ್ದೇಶವಾಗಿದೆ ಅಲ್ವಾ? ಆಮೇಲೆ ಇದೆಲ್ಲ ಒಂದು ಫೆಸಿಲಿಟಿ ಯಾರಿಗಿಲ್ದೆ ಹೋಗ್ಬೋದು ಅಂದ್ರೆ ಯಾರು ಬುದ್ಧಿ ಇಲ್ಲದ ಕನ್ಯರಾಗಿರ್ತಾರೋ ಅವ್ರಿಗೆ ಈ ಫೆಸಿಲಿಟಿ ಯಾವ್ದು ಇರಲ್ಲ. ಈ ಒಂದು ಅವಕಾಶ, ಸವಲತ್ತುಗಳು ಯಾವುದು ಕೂಡ ಸಿಗಲ್ಲ. ದೇವರ ಕೃಪೆಯಿಂದ ಸಿಗುವಂತ ಯಾವುದೇ ವಿಷಯ ಸಿಗಲ್ಲ. ಇವತ್ತು ನಮ್ ಸಿಗ್ತಿರೋಂಥದ್ದು ಎಲ್ರಿಗೂ ಸಿಗ್ತಾ ಇದೆಯಾ? ನಮ್ ಸಿಗ್ತಿರುವಂತ ಸತ್ಯ ಎಲ್ರಿಗೂ ಸಿಗ್ತಾ ಇದೆಯಾ? ಇಲ್ಲ, ಎಲ್ಲರಿಗೂ ಸಿಗ್ತಾರೆ. ಇಲ್ಲ, ಎಲ್ಲರಿಗೂ ಸಿಗ್ತಾ ಇಲ್ಲ. ಅಂದ್ರೆ ಯಾರಿಗ್ ಮಾತ್ರ ಸಿಗ್ತಾ ಇದೆ? ದೇವ್ರು ಯಾರನ್ನ ಈ ಒಂದು ಬಾಗಿಲೊಳಗೆ ಕರೆದಿದಾರೋ, ನೀವು ಹೋಗ್ರಿ, ಬಾಗಿಲ ಮೂಲಕ ಪ್ರವೇಶ ಮಾಡ್ರಿ, ಬುದ್ಧಿವಂತ ಕನ್ಯೆಯರಾಗಿ ನಿಮ್ಮನ್ನ ಪ್ರೂವ್ ಮಾಡಿ ತೋರ್ಸ್ರಿ ಅಂತ ಯಾರನ್ನೆಲ್ಲ ಕರೆದಿದಾರೋ ಅವ್ರಿಗೆ ಮಾತ್ರ ಈ ಅವಕಾಶ ಇವತ್ತು ಸಿಗ್ತಾ ಇದೆ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಇದೆ, ಒಂದು ಸಮಯದಲ್ಲಿ ಯಾರೆಲ್ಲ ಬುದ್ಧಿವಂತ ಕನ್ಯೆಯರ ಸಂಖ್ಯೆ ಕಂಪ್ಲೀಟ್ ಆದ್ಮೇಲೆ, ಅವರೆಲ್ಲ ಪ್ರವೇಶ ಮಾಡಿದ್ಮೇಲೆ ಈ ಡೋರ್, ಈ ಫೆಸಿಲಿಟಿ, ಇಲ್ಲಿರುವಂತಹ ಅವಕಾಶಗಳು, ಸವಲತ್ತುಗಳು, ಬೆನಿಫಿಟ್ಸ್ ಏನೆಲ್ಲ ನಮ್ಗೆ ಪ್ರಯೋಜನಕರವಾಗಿ ದೇವರ ವರಗಳಿರ್ಬೋದು, ಆತ್ಮಿಕ ವರಗಳಿರ್ಬೋದು, ಪವಿತ್ರಾತ್ಮ ಇರ್ಬೋದು, ಸತ್ಯ ಇರ್ಬೋದು, ಎಲ್ಲ ಕೂಡ ಅಲ್ಲೇ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಯಾಕಂದ್ರೆ ಒಬ್ಬ MBBS ಸ್ಟೂಡೆಂಟ್ ಓದುವಂತ ಒಂದು ಡಾಕ್ಟರ್ ಓದುವಂತ ಒಂದು ವಿದ್ಯಾರ್ಥಿ ಇರ್ಬೇಕಾದ್ರೆ ಆ ಒಂದು ಪ್ಲೇಸ್ ಅಲ್ಲಿ ಇಷ್ಟೇ ಸೀಟ್ ಇದೆ ಅವ್ರು ಓದಕ್ಕೆ ಅಂತ ಗೊತ್ತಾದ್ಮೇಲೆ ಅಷ್ಟು ಜನರಿಗೆ ಮಾತ್ರ ಅವಕಾಶ. ಆಮೇಲೆ ಬೇರೆಯವ್ರಿಗೆ ಅವಕಾಶ ಇಲ್ಲ. ಬೇರೆಯವ್ರಿಗೆ MBBS ಟಾಪಿಕ್ ನ ತಗೋದ್ರಿಂದ ಏನು ಪ್ರಯೋಜನ? ಯಾಕಂದ್ರೆ ಸೀಟೇ ಸಿಗ್ಲಿಲ್ಲ, ಅವಕಾಶನೇ ಇಲ್ಲ. ಮತ್ತೆ ಅವ್ರಿಗೆ ಆ ಪಾಠ ತಗೊಳ್ಳೋದ್ರಿಂದ ಯಾವುದೇ ಪ್ರಯೋಜನ. ಹಾಗೆ ನಮ್ಗೆ ಸಿಕ್ತಿರುವಂತ ಸತ್ಯ ಡೋರ್ ಕ್ಲೋಸ್ ಆಯ್ತಂದ್ರೆ ಅದು ಯಾರಿಗೂ ಸಿಗೋದು ಇಲ್ಲ, ಸಿಗೋದ್ರಿಂದ ಪ್ರಯೋಜನ ಇಲ್ಲ. ಯಾಕಂದ್ರೆ ಈಗ ನಮ್ಗೆ ಸಿಕ್ತಿರುವಂತ ಸತ್ಯ ಇಕ್ಕಟ್ಟಾದ ದಾರಿಯಲ್ಲಿ ನಡೆದು ಆ ಬುದ್ಧಿವಂತ ಕನ್ಯರಾಗುವಂತ ಯೋಗ್ಯತೆನ ಪಡ್ಕೊಳ್ಳಕ್ಕೆ ಸಿಗ್ತಾ ಇರುವಂತ ಸತ್ಯ. ಯಾವಾಗ ಆ ಯೋಗ್ಯತೆ, ಅದರ ಅವಕಾಶಗಳು ದೇವರಿಂದ ಬೇಡ, ಸಾಕು, ಮುಕ್ತಾಯವಾಯಿತು ಅಂತ ತೀರ್ಮಾನವಾಗುತ್ತೋ ಆಮೇಲೆ ಅದು ಯಾರಿಗೂ ಕೊಡೋದು ನೆಸೆಸಿಟಿ ಇಲ್ಲ. ಯಾರಾದ್ರೂ ಓದಿದ್ರೆ
ಡಾಕ್ಟರ್ ಆಗ್ಬೇಕು. ಡಾಕ್ಟ್ರೇ ಆಗಲ್ಲ ನೀವು ಅಂದ್ರೆ ಪರವಾಗಿಲ್ಲ, ಡಾಕ್ಟರ್ ಆಗದೆ ಇದ್ರು ಪರವಾಗಿಲ್ಲ, ಕೊಡಿ ಆ ಸಬ್ಜೆಕ್ಟ್ ನಾನು ಓದ್ತೀನಿ ಅಂದ್ರೆ ಏನ್ ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ಅಲ್ಲೇನಾಗುತ್ತೆ, ಆ ಒಂದು ಕರೆ ಇಲ್ಲ ಅಂದ್ರೆ ಆ ಒಂದು ಅವಕಾಶ ಮುಕ್ತಾಯವಾಗುತ್ತೆ. ಸ್ವಲ್ಪ ಇದೆ ಸರಸರ ಇದೆ. ಅದನ್ನ ಇಲ್ಲಿ ನೋಡ್ತೀವಿ ಏನಪ್ಪಾ ಅಂದ್ರೆ, ಈ ಒಂದು ಔತಣ ಅನ್ನೋದು ಅದು ಕೂಡ ಸೀಮಿತವಾದಂತ ಸಮಯ. ಅದು ಕೂಡ ಏನಾಗುತ್ತೆ, ಈ ಸ್ವಾರ್ಥ ಯುಗದ ಪೂರ್ತಿಯಲ್ಲಿ ಸಿಗ್ತಾ ಇದೆ ಎಲ್ರಿಗೂ. ಆ ಒಂದು ಫುಡ್ ಸಿಗ್ತಾ ಇದೆ ಔತಣದಲ್ಲಿ, ಒಳ್ಳೆ ಆಹಾರ ಸಿಗ್ತಾ ಇದೆ, ಸತ್ಯ ಸಿಗ್ತಾ ಇದೆ. ಆದ್ರೆ ಔತಣ ಮುಗೀತು ಅಂದ್ಮೇಲೆ ಆ ಸತ್ಯ ಆ ಒಂದು ಫುಡ್, ಮದುವೆ ಮನೆ ಊಟ ಎಲ್ಲ ಟೈಮಲ್ಲಿ ಸಿಗುತ್ತೆ ನಮ್ಗೆ? ಸಿಗಲ್ಲ ಅಲ್ವಾ? ಮದ್ವೆ ಇರ್ಬೇಕಾದ್ರೆ ಸಿಗುತ್ತೆ, ಮದ್ವೆ ಕ್ಲೋಸ್ ಆಯ್ತಂದ್ರೆ ಆ ಊಟ ಸಿಗಲ್ಲ. ಹಾಗೆ ಈಗ ನಮ್ಗೆ ಸಿಕ್ತಿರುವಂತ ವಿಷಯ ಆ ಬುದ್ಧಿವಂತ ಕಣ್ಣೀರಾಗೋದಕ್ಕೆ ಮಾತ್ರ ಸಿಗ್ತಾ ಇದ್ದು. ಇಲ್ಲ ಅಂದ್ರೆ ಅದು ಕರೆ ಮುಕ್ತಾಯವಾಯ್ತು ಅಂದ್ರೆ, ಡೋರ್ ಕ್ಲೋಸ್ ಆಯ್ತು ಅಂದ್ರೆ ಅದು ಯಾವ್ದು ಕೂಡ ನಮ್ಗೆ ಸಿಗಲ್ಲ ಅನ್ನೋಂಥ ವಿಷಯವನ್ನ ಇಲ್ಲಿ ನಾವು ನೋಡ್ಬೋದು. ಕಂಟಿನ್ಯೂ ಮಾಡೋಣ. ಓಕೆ, ಒಂದು ನಿಮಿಷ, ಅದು ನೆಟ್ವರ್ಕ್ ಇಶ್ಯೂ ಇದೆ, ಹಾಗೆ ರೀ. ಇಲ್ಲಿ ಸ್ಕ್ರೀನ್ ಶೇರ್ ಅಂತ ಆಪ್ಷನ್ಸ್, ಓಕೆ, ಒಂದು ನಿಮಿಷ. ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ಸ್ವಲ್ಪ ಕ್ಷಮಿಸ್ಕೊಳ್ಳಿ. ನೋಡೋಣ. ಓಕೆ, ಎಲ್ಲಿಂದ ಓದ್ಬೇಕು? ಈ ಒಂದು ಅವಕಾಶದ ಅಲ್ಲಿಂದ ಓದ್ರಿ. ಕಾಣಿಸ್ತಾ ಇದೆ ಎಲ್ರಿಗೂ? ಯಾರು ಓದ್ತೀರಾ? ನೆಕ್ಸ್ಟ್ ಬೇರೆ ಯಾರಾದ್ರೂ ಓದ್ತೀರಾ? ಓದ್ತೀನಿ brother. ಓದಿ ಓದಿ. ಈ ಅವಕಾಶದ ಮತ್ತು ವಿಶೇಷ ಪ್ರಯೋಜನಗಳ ಬೇಗನೆ ಮುಚ್ಚಲಿರುವ ಬಾಗಿಲನ್ನು ಪರಿಗಣಿಸಿರಿ. ನಮ್ಮ ಕರ್ತನು ಇದನ್ನು ಮಹಾದ್ವಾರ ಎಂಬುದಾಗಿ ಕರೆದಿದ್ದಾನೆ ಮತ್ತು ಈ ಸುವಾರ್ಥ ಯುಗದಲ್ಲಿ ಅದನ್ನು ಕಂಡುಕೊಳ್ಳುವುದು ಮತ್ತು ಅದನ್ನು ಪರಿಶೀಲಿಸುವುದು ಎರಡೂ ಕಷ್ಟಕರ ಎಂದು ಹೇಳಿದ್ದಾನೆ. ಮತ್ತು ಪ್ರವೇಶಿಸುವುದಕ್ಕೆ ಹೆಚ್ಚಿನ ಪ್ರಯಾಸ ಪಡಬೇಕೆಂದು ಬುದ್ಧಿ ಹೇಳಿದ್ದಾನೆ. ನಾವು ನಿತ್ಯ ಜೀವವನ್ನು ಮತ್ತು ದೇವರ ರಾಜ್ಯದ ಗೌರವಗಳನ್ನು ಹಂಚಿಕೊಂಡರೆ ಅದಕ್ಕೆ ಈ ಬಾಗಿಲೇ ಹೊರತು ಬೇರೆ ಯಾವ ಬಾಗಿಲು ನಡೆಸುವುದಿಲ್ಲ. ಆದುದರಿಂದ ಆತನು ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದಾನು. ಲೂಕ 13:24-25 ಎಂದಿದ್ದಾನೆ. ಈ ಇಕ್ಕಟ್ಟಾದ ಹಾದಿ ನಾವು ಈಗಾಗಲೇ ಕಂಡುಕೊಂಡಂತೆ ದೇವರ ಯೋಜನೆ ಮತ್ತು ಕಾರ್ಯದ ಆಸಕ್ತಿಯಲ್ಲಿ ಸ್ವಾರ್ಥ ತ್ಯಾಗದ ಭಾಗವಾಗಿದೆ. ಪ್ರಸ್ತುತ ಪರಿಸ್ಥಿತಿಗಳ ಅನುಸಾರವಾಗಿ ಸತ್ಯ ಹಾಗೂ ನೀತಿವಂತಿಕೆಯ ವಿರೋಧವಾದ ಈ ಲೋಕದ ಆತ್ಮನಿಂದ ಹಾದಿಯನ್ನು ಇಕ್ಕಟ್ಟಾಗಿ ಮಾಡಲಾಗಿದೆ. ಹೀಗಾಗಿ ಯಾರು ನಮ್ಮ ನಾಯಕನ ಮತ್ತು ಮುಂದೋತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುತ್ತಾರೋ ಅಂಥವರು ಹಾದಿಯನ್ನು ಇಕ್ಕಟ್ಟುಳ್ಳದ್ದಾಗಿ ಅಥವಾ ಕಷ್ಟಕರವಾದುದೆಂಬುದಾಗಿ ಕಂಡುಕೊಳ್ಳುತ್ತಾರೆ ಮತ್ತು ಉಪದ್ರವಗಳನ್ನು ಅನುಭವಿಸಲೇಬೇಕಾಗುತ್ತದೆ. ನಮ್ಮ ಕರ್ತನು ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬ ಮಾದರಿಯನ್ನು ಹಾಕಿಕೊಟ್ಟಿರುವಂತೆ ಈ ಮಾರ್ಗದಲ್ಲಿ ನಡೆಯುವುದು ಆತನ ಪ್ರವೃತ್ತಿಗೆ ಅಥವಾ ಚೈತನ್ಯಕ್ಕೆ ಅವಿರೋಧ ಅನುಸರಣೆಯ ಅಭಿಪ್ರಾಯವನ್ನು ಸೂಚಿಸುತ್ತದೆ ಅಲ್ಲವೇ? ಆತನ ಸತ್ಯವನ್ನು ಎಲ್ಲಾ ಕಂಟಕಗಳಲ್ಲಿ ಆಸಕ್ತವಾದ ಉತ್ಕಂಠತೆಯಿಂದೊಡನೆ ಪ್ರಸಿದ್ಧಿ ಪಡಿಸುವಿಕೆಯನ್ನು ತೋರಿಸುತ್ತದೆ. ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರೆಲ್ಲರೂ ಆತನು ಮರಣ ಪರ್ಯಂತರ ನಂಬಿಗಸ್ತರಾಗಿದ್ದಂತೆಯೇ ನಂಬಿಗಸ್ತರಾಗಿರುವರು. ಆತನ ಶ್ರಮೆಯನ್ನು ಸಹಭಾಗತ್ವವಾಗಿರುವವರು ಮತ್ತು ಸೂಕ್ತ ಸಮಯದಲ್ಲಿ ವಿವಾಹದ ಔತಣದಲ್ಲಿ
ಆತನ ಮಹಿಮೆಯಲ್ಲಿ ಆತನ ಪ್ರತ್ಯಕ್ಷತೆ ಮತ್ತು ರಾಜ್ಯದಲ್ಲಿ ಬಹಿರಂಗವಾಗಲಿರುವ ಆತನ ಮಹಿಮೆಯಲ್ಲಿ ಸಾಂಗತ್ಯವನ್ನು ಹೊಂದಿಕೊಳ್ಳುವರು. ಫಿಲಿಪ್ಪಿ 3:10. 1 ಪೇತ್ರ 4:13. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಇಲ್ವಾ? ಯಾಕಂದ್ರೆ ತುಂಬಾ ಮುಖ್ಯವಾದಂತ ಟಾಪಿಕ್ ಇದು. ಈಗ ನಾವು ಓದ್ತಿರೋದು ತುಂಬಾ ಮುಖ್ಯವಾದ, ನಮ್ಮೆಲ್ರಿಗೂ ತುಂಬಾ ಪ್ರಯೋಜನ. ಈ ಅವಕಾಶದ ಮತ್ತು ವಿಶೇಷ ಪ್ರಯೋಜನಗಳ ಬೇಗನೆ ಮುಚ್ಚಲಿರುವ ಬಾಗಿಲನ್ನು ಪರಿಗಣಿಸಿರಿ. ಈ ಅವಕಾಶ ಮತ್ತು ವಿಶೇಷ ಪ್ರಯೋಜನಗಳ ಬೇಗನೆ ಮುಚ್ಚಲಿರುವ ಬಾಗಿಲನ್ನು ಪರಿಗಣಿಸಿರಿ ಅಂದ್ರೆ ಏನು? ಗಮನ ಕೊಡ್ರಿ, ತುಂಬಾ ಇಂಪಾರ್ಟೆನ್ಸ್ ಕೊಡ್ರಿ. ನಿಮ್ಮ ಲೈಫಲ್ಲಿ ನಮ್ಮೆಲ್ರಿಗೂ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಇರುವಂತ ಎಲ್ರಿಗೂ ಹೇಳ್ತಾ ಇದ್ದೀನಿ, ಒಂದ್ ವೇಳೆ ನಮಗೆ ಸತ್ಯ ಬರ್ದೇ ಇದ್ರೆ ಚಿಂತೆ ಇಲ್ಲ. ಸತ್ಯ ನಮ್ಗೆ ಬಂದ್ಬಿಡ್ತು, ದೇವ್ರು ನಮ್ಮನ್ನ ಕರೆದು ಬಿಟ್ಟಿದ್ದಾರೆ. ಕರೆದಿರೋಂಥ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಕ್ರಿಸ್ತನ ಸ್ವರೂಪಿ ಆಗೋದಕ್ಕೆ. ಕರೆದಿರೋಂಥ ಉದ್ದೇಶ ಏನಪ್ಪಾ ಅಂದ್ರೆ ದೇವ್ರು ಚೆನ್ನಾಗಿ ಗೊತ್ತು ನಮ್ಮ ಕೈಲಿ ಕ್ರಿಸ್ತನ ಸ್ವರೂಪಿ ಆಗಕ್ಕೆ ಆಗುತ್ತೆ ಅನ್ನುವಂಥ ಸಾಮರ್ಥ್ಯ ಬಲ ನಮ್ಮಲ್ಲಿದೆ. ನಮ್ಮ ದೇವರ ಆತ್ಮದ ಮೂಲಕ ನಾವು ಅದನ್ನ ಹೊಂದಬಹುದು ಅಂತ ನಂಬಿಕೆ ದೇವರಿಗಿದೆ. ಆದ್ರಿಂದ ದೇವ್ರು ನಮ್ಮನ್ನ ಕರೆದು ಬಿಟ್ಟಿದ್ದಾರೆ. ನಮ್ಗೆ ಸಿಕ್ಕಿರುವಂತ ಒಂದು ಅವಕಾಶ ತುಂಬಾ ವಿಶೇಷವಾದಂತ ವಿಶೇಷ ಪ್ರಯೋಜನ ಅಂತಿದೆ. ಯಾವ ರೀತಿ ವಿವರಿಸ್ಬೇಕು ಗೊತ್ತಿಲ್ಲ. ಇದೊಂದು ಮಹಾದ್ವಾರ ಅಂತ ಹೇಳ್ಬೋದು, ದೊಡ್ಡ ಬಾಗಿಲು. ದೊಡ್ಡ ಬಾಗಿಲು ಅಂದ್ರೆ ಸೈಜ್ ಅಲ್ಲ, ಇಲ್ಲಿ ಯಾವ ರೀತಿ ಹೇಳ್ಬೋದು ಅಂದ್ರೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು. ಆ ರೀತಿಯಾದಂತ ಒಂದು ಅವಕಾಶ ಈ ಸುವಾರ್ತೆ ಯುಗದಲ್ಲಿ ನಾವು ಕಂಡುಕೊಂಡಿದ್ದೇ ದೊಡ್ಡ ವಿಷಯ ನಮ್ಗೆ. ಯಾಕಂದ್ರೆ ಈ ಸುವಾರ್ತೆ ಯುಗದಲ್ಲಿ ಈ ಬಾಗಿಲು ಓಪನ್ ಆಗಿದೆ 2000 ವರ್ಷ. ಕಂಡುಕೊಳ್ಳಿಲ್ಲ, ಯಾರು ಗಮನಿಸ್ಲಿಲ್ಲ ಈ ದ್ವಾರವನ್ನ. ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಕಂಡುಕೊಳ್ಳುವಂತ ಮನೋನೇತ್ರವನ್ನ ದೇವ್ರು ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಯಾಕೆ ಕಂಡುಕೊಳ್ಳಿಲ್ಲ ಅಂದ್ರೆ ಅದನ್ನ ಕಂಡುಕೊಳ್ಳೋದು ತುಂಬಾ ಕಷ್ಟ, ಪ್ರವೇಶಿಸೋದು ಅದಕ್ಕಿಂತ ಕಷ್ಟ. ಗೊತ್ತಲ್ವಾ? ಈ ಟಾಪಿಕ್ ನಮ್ಗೆ ಎಲ್ಲಿ ಓದ್ತೀವಿ ಅಂದ್ಬಿಟ್ಟು, ಇಕ್ಕಟ್ಟಾದ ದಾರಿ. ಯಾರೊಬ್ರು ಕಂಡ್ಕೊಂಡ್ಬಿಟ್ಟಿದಾರೋ ಅವ್ರಿಗಿಂತ ಮಹಾನ್ಯಾನಿ ಯಾರು ಇಲ್ಲ. ಕಂಡುಕೊಳ್ಬೇಕಾಗಿರೋದನ್ನ ಕಂಡ್ಕೊಂಡ್ಬಿಟ್ಟವ್ರೆ. ಯಾವ್ದು ತುಂಬಾ ಅವಶ್ಯಕತೆ ಇದೆಯೋ ಅದ್ರ ಮೇಲೆ ಗಮನ ಕೊಟ್ಬಿಟ್ಟವ್ರೆ. ಈ ಲೋಕವನ್ನೇ ಸಂಪಾದನೆ ಮಾಡ್ಕೊಂಡು ತನ್ನ ಜೀವ ನಷ್ಟ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಂತ ವಾಕ್ಯ ಹೇಳ್ತಿರ್ಬೇಕಾದ್ರೆ, ಇವರು ಇಡೀ ಲೋಕವನ್ನ ನಾನು ಸಂಪಾದನೆ ಮಾಡ್ತೀನೋ ಇಲ್ವಾ, ಬೇಡಪ್ಪ, ನನ್ನ ಜೀವ ರಕ್ಷಣೆಗೆ ಯಾವ ಮಾರ್ಗವಿದೆ ಅನ್ನುವಂತ ಮಾರ್ಗವನ್ನ ಕಂಡ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲರೂ ಇಲ್ವಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ನಮ್ಗೆ ಈ ಮಾರ್ಗ ಗೊತ್ತಾಗ್ಬಿಡ್ತು, ನಮ್ ಕಣ್ಣಿಗೆ ಬಿದ್ದ್ಬಿಡ್ತು. ಅದು ಮಾತ್ರ ಅಲ್ಲ, ಈ ಮಾರ್ಗ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಕಂಡ್ಕೊಂಡ್ಬಿಟ್ಟಿದೀವಿ. ಆ ಜ್ಞಾನವನ್ನ ದೇವ್ರು ನಮ್ಗೆ ಕೊಟ್ಬಿಟ್ರು. ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ. ಮಾರ್ಗ ಓಪನ್ ಮಾಡಿದ ತಕ್ಷಣ, ಈ ಬಾಗಿಲು ಡೋರ್ ಓಪನ್ ಮಾಡಿದ ತಕ್ಷಣ ಈ ಮಾರ್ಗ ಹಾಗೆ ಅರಮನೆ ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನ ರಾಜನ ಹತ್ರ ಕರ್ಕೊಂಡು ಹೋಗುತ್ತೆ, ಈ ಮಾರ್ಗದಲ್ಲಿ ಹೋದ್ರೆ ಬಂಗಾರ ಸಿಗುತ್ತೆ, ನಿಧಿ ಸಿಗುತ್ತೆ ಅಂತ ಏನೂ ಹೇಳಿಲ್ಲ. ಈ ಮಾರ್ಗ ಕಷ್ಟನೇ, ನಡೆಯೋದು ಕಷ್ಟ, ನಡೆಯಕ್ಕಾಗಲ್ಲ. ಹುಷಾರಾಗಿರ್ರಿ. ಎಂಟ್ರ್ ಆಗಕ್ ಮೊದ್ಲು ಯೋಚನೆ ಮಾಡ್ರಿ. ಈ ಗೇಟ್ ಒಳಗೆ ಹೋಗಕ್ ಮೊದ್ಲು ಯೋಚನೆ ಮಾಡ್ರಿ. ತುಂಬಾ ಅಪಾಯವಿದೆ ದಾರಿಯಲ್ಲಿ. ದಾರಿ ಉದ್ದಕ್ಕೂ ತುಂಬಾ ಕಷ್ಟ ಇದೆ, ಇಕ್ಕಟ್ಟಿದೆ. ತುಂಬಾ ದೊಡ್ಡ ಶೋಧನೆಗಳನ್ನ ಸಹಿಸ್ಬೇಕು, ತುಂಬಾ ದೊಡ್ಡ ಉಪದ್ರವಗಳನ್ನ ಸಹಿಸ್ಬೇಕು, ಬಾಧೆಗಳನ್ನ ಸಹಿಸ್ಬೇಕು. ಇದೆಲ್ಲ ಕೂಡ ನಮ್ಗೇನಾಯ್ತು ಗೊತ್ತಾಯ್ತು. ಆದ್ರೂ ಕೂಡ ಎಂಟರ್ ಆಗಿದ್ವಿ. ಯಾಕೆ? ಆದ್ರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗೋದಾಗಿದ್ರೆ ಅದರ ಅಂತ್ಯದಲ್ಲಿ ನಿಮ್ಗೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದುವಂತ ನಿತ್ಯ ಜೀವ ಅಂತ ಹೇಳಿದಾಗ ಅಮರತ್ವವುಳ್ಳ ಜೀವ ಸಿಗುತ್ತೆ. ಹಾಗಾಗಿ ಈ ಮಾರ್ಗದಲ್ಲಿ ನೀವು ಎಂಟರ್ ಆದ್ರೆ ಮಾತ್ರ ಇದು ಸಿಗುತ್ತೆ. ಇದನ್ ಬಿಟ್ಟು ಬೇರೆ ಯಾವುದೇ ಮಾರ್ಗ, ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಮಾರ್ಗ ಈ ರೀತಿಯಾದಂತ ಜೀವಕ್ಕೆ ಕರ್ಕೊಂಡು ಹೋಗುವಂತ ಮಾರ್ಗ ಇಲ್ಲವೇ ಇಲ್ಲ. ಬೇರೊಂದು ಮಾರ್ಗದಲ್ಲಿ ಹೋದ್ರೆ ಈ ಲೈಫ್ ಹೋಗ್ಬೋದಾ? ಖಂಡಿತ ಇಲ್ಲ. ನಾನೇ ಮಾರ್ಗವು ಸತ್ಯವು ಜೀವವಾಗಿದೆ ಅಂದ್ರೆ ಯೇಸು ಕ್ರಿಸ್ತ ನಡೆದೋಗಿರೋದು ಇದೇ ಮಾರ್ಗದಲ್ಲಿ. ಅವರೇ ಮಾರ್ಗ ಆಗಿದ್ದಾರೆ, ಅವರಿಗೆ ನಮ್ಮ ಮಾದರಿ ಆಗ್ಬಿಟ್ಟಿದ್ರೆ, ಎಕ್ಸಾಂಪಲ್ ಆಗ್ಬಿಟ್ಟಿದ್ರೆ, ಅವ್ರನ್ನ ನೋಡಿ ನಾವೇನ್ ಮಾಡ್ಬೇಕು? ನಡಿಬೇಕಾಗಿದೆ. ಯಾರೊಬ್ರು ನಡೀತಾರೋ ಅವ್ರಿಗೆ ಏನ್ ಸಿಗುತ್ತೆ? ಆ ಒಂದು ಜೀವ, ನಿತ್ಯ ಜೀವ ಅಂದ್ರೆ ಅಮರತ್ವವುಳ್ಳ ಜೀವ ಸಿಗುತ್ತೆ. ಆದ್ರೆ ಏನಪ್ಪ ಇಲ್ಲಿ ಮುಖ್ಯವಾದ ವಿಷಯ ದೇವ್ರ ಮಕ್ಳಿಗೆ ಗಮನಿಸ್ಬೇಕಂದ್ರೆ, ಈ ಒಂದು ದಾರಿಯಲ್ಲಿ ಹೊರಡೆ ಹೋಗೋದು ಹೇಗೋ ಕಷ್ಟಪಟ್ಟು ಹೊರಡೆ ಬಂದ್ಬಿಟ್ಟಿದೀವಿ ಅಂತ ಇಟ್ಕೊಳ್ಳಿ ಅಲ್ವಾ?
ಹೇಗೋ ಕಷ್ಟಪಟ್ಬಿಟ್ಟಿದೀವಿ. ಆದ್ರೆ ನಾವು ಹೊರಡ ಬರಕ್ಕೆ ಎಷ್ಟು ಕಷ್ಟಪಟ್ಟಿವೋ ಅದನ್ನ ಗುರಿಯನ್ನ ಮುಟ್ಟೋದು ಇನ್ನೂ ಕೂಡ ಕಷ್ಟ ಇದೆ ಅಲ್ವಾ? ಯಾವ ರೀತಿ ಕಷ್ಟ ಇದೆ ಅಂದ್ರೆ, ನಮ್ಮ ಕರೆಯ ಬಾಗಿಲು ಒಂದು, ನಾವು ಗುರಿ ಮುಟ್ಟುವ ಬಾಗಿಲು ಒಂದು, ಎರಡು ಡಿಫ್ರೆಂಟ್ ಇದೆ. ಈ ಕಡೆ ಒಂದು ಡೋರ್ ಇದೆ, ಆ ಡೋರಿಂದ ಎಂಟರ್ ಆಗಿದ್ದೀವಿ, ಆ ಕಡೆ ಒಂದು ಡೋರಿಂದ ಈಚೆ ಬರ್ಬೇಕು. ಆ ಡೋರಿಂದ ಈಚೆ ಬಂದ್ರೆ ಮಾತ್ರ ಲೈಫ್. ಹಾಗಿರ್ಬೇಕು ಕ್ರಿಸ್ತನ ಪ್ರೀತಿಯ ಸರಿದೆ. ಒಂದ್ ವೇಳೆ ಆ ಡೋರ್ ಕ್ಲೋಸ್ ಆದ್ಮೇಲೆ ತಟ್ಟೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಅಲ್ವಾ? ತಟ್ಟಿರಿ ನಿಮಗೆ ಸಿಗುವುದು, ಹುಡುಕಿರಿ ನಿಮ್ಗೆ ಸಿಗುವುದು, ತಟ್ಟಿರಿ ನಿಮ್ಗೆ ತೆರೆಯಲ್ಪಡುವುದು ಅಂತ ವಾಕ್ಯ ಇರ್ಬೇಕಾದ್ರೆ ಈ ವಾಕ್ಯನ ಇಲ್ಲಿ ಯೂಸ್ ಮಾಡಂಗಿಲ್ಲ. ಎಲ್ಲಿ ಯೂಸ್ ಮಾಡಂಗಿಲ್ಲ? ನಾನು ಲೇಟ್ ಆಗ್ಬಿಟ್ಟು ನನ್ನ ಗುಣಗಳನ್ನ ಬೆಳೆಸ್ಕೊಳ್ದೆ ನಾನು ಹೋಗಿ ಬಾಗಿಲು ತಟ್ಟುವಂತ ಕೆಲಸ ಮಾಡಿದ್ರೆ ಏನಂತಾರೆ? ಓದ್ರಿ ಲೂಕ 13ನೇ ಅಧ್ಯಾಯ 24ರಿಂದ 25 ವಾಕ್ಯ. ಆತನು ಅವರಿಗೆ ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗುವುದಕ್ಕೆ ಎಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೀರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರು? ನಿಮ್ಮ ಗುರುತು ನನಗಿಲ್ಲ ಅಂದಾನು. ಅಲ್ವಾ? ಕ್ರಿಸ್ತನ ಪ್ರೀತಿಯ ಗಮನದಲ್ಲಿ ಇಟ್ಟು ನೋಡ್ರಿ, ಇಲ್ಲೊಂದು ವಿಷಯವನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಇಕ್ಕಟ್ಟಾದ ದಾರಿಯಲ್ಲಿ ಹೋಗೋದಿಕ್ಕೆ ಒಂದು ಎಂಟ್ರೆನ್ಸ್ ಇದೆ, ದಾರಿ ತುಂಬಾ ಕಷ್ಟವಿದೆ, ಬುದ್ಧಿವಂತರು ಮಾತ್ರ ಅದ್ರಲ್ಲಿ ನಡೆಯಕ್ಕಾಗುತ್ತೆ. ಆ ಕಷ್ಟದ ದಾರಿಲಿ ದೇವರ ವಾಕ್ಯವೆಂಬ ಬೆಳಕು ಬೇಕು, ದೇವರ ಆತ್ಮವೆಂಬ ಎಣ್ಣೆ ಬೇಕು. ಇದನ್ನ ಇಟ್ಕೊಂಡು ಜೋಪಾನವಾಗಿ ನಡಿಬೇಕು. ನಡೆಯೋದು ಮಾತ್ರ ಅಲ್ಲ, ಟಯರ್ಡ್ ಆಗ್ಬಿಡ್ತು, ಸುಸ್ತಾಗ್ಬಿಡ್ತು ಅಂತ ಕುತ್ಕೊಳ್ಳಂಗೂ ಇಲ್ಲ. ಯಾಕಂದ್ರೆ ಟೈಮ್ ಮುಗಿಯೋದ್ರೊಳಗೆ ಹೋಗ್ಬೇಕು. ಆ ಟೈಮ್ ಮುಗಿಯೋಷ್ಟರಲ್ಲಿ ಅಲ್ಲೋಗಿ ನಾವು ಇನ್ನೊಂದು ಡೋರ್ ಇದೆಯಲ್ಲ ಆ ಡೋರ್ನ ಕ್ರಾಸ್ ಮಾಡ್ಬೇಕು. ಇಲ್ಲಿ ಈ ವಿಷಯವನ್ನ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ತಾ ಇಲ್ಲ, ಯಾಕಂದ್ರೆ ಟ್ರಾನ್ಸ್ಲೇಷನ್ ಆ ರೀತಿ ಕೆಲವೊಂದು ವಿಷಯನ ಮಾಡಿದ್ದಾರೆ ಅಲ್ವಾ? ಈಗ ಈ ಡೋರಲ್ಲಿ ಹೋಗೋದೇ ಕಷ್ಟ, ಆದ್ರೆ ಆ ಡೋರಲ್ಲಿ ಔಟ್ಸೈಡ್ ಬರ್ದೇ ಹೋದ್ರೆ ಖಂಡಿತ ಏನಾಗಲ್ಲ, ನಾವು ಆ ಒಂದು ಅಮರತ್ವವುಳ್ಳ ಜೀವನ ಪಡ್ಕೊಳಕ್ಕಾಗಲ್ಲ. ಏನೆಲ್ಲ ಇರ್ಬೇಕಂತ ನಮ್ಗೆ ಗೊತ್ತಿದ್ರಲ್ಲಿ. ಇಕ್ಕಟ್ಟಾದ ದಾರಿ ಉದ್ದಕ್ಕೂ ನಾವು ಇಕ್ಕಟ್ಟಾದ ದಾರಿನ ಕಂಡ್ಕೊಂಡ್ಬಿಟ್ಟಿದೀವಿ, ಅದರ ಬಾಗಿಲಲ್ಲಿ ಎಂಟ್ರಾಗಿ ನಡೀತಾ ಇದೀವಿ. ಮುಗಿಯೋಷ್ಟರಲ್ಲಿ ಸ್ವಾರ್ಥ ಸಾಯ್ಬೇಕು, ಮುಗಿಯೋಷ್ಟರಲ್ಲಿ ಸ್ವಾರ್ಥ ಸತ್ತೋಗ್ಬೇಕು. ಸ್ವಾರ್ಥನ ಹಾಗೆ ಉಳಿಸ್ಕೊಂಡ್ರೆ ಗುರಿ ಮುಟ್ಟಕ್ಕಾಗಲ್ಲ. ಅಂದ್ರೆ ಏನೋ ಕೇಳ್ತಾರಲ್ವ ಕೆಲವರು, ಕೇಳಿರ್ಬೋದು ಈ ಮಾತನ್ನ. ಯಾರು ಕೇಳಿದ್ರಂತೆ ಪರಲೋಕಕ್ಕೆ ಹೇಗೆ ಹೋಗೋದು ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ರಂತೆ, ನಾನು ಸತ್ರೆ ನೀನ್ ಪರಲೋಕಕ್ಕೆ ಹೋಗ್ತೀಯ ಅಂತ. ಅವಾಗ ಇವ್ರು ಕೇಳ್ತಾರೆ, ಸ್ವಾಮಿ ನೀವ್ ಸತ್ರೆ ನನಗೆ ಪರಲೋಕಕ್ಕೆ ಹೋಗಕ್ಕಾಗುತ್ತೆ? ನೀವು ಸಾಯೋದಕ್ಕೂ ನಾನು ಪರಲೋಕಕ್ಕೆ ಹೋಗೋದಕ್ಕೆ ಏನ್ ಸಂಬಂಧ ಇದೆ? ಪರಲೋಕಕ್ಕೆ ನಾನು ಹೆಂಗ್ ಹೋಗ್ಬೇಕು ಅಂದ್ರೆ ನಾನು ಸತ್ರ ಹೋಗಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಜ್ಞಾನಿ, ನಾನು ಸತ್ರೆ ನಾನಲ್ಲಪ್ಪ, ನಾನು ಅನ್ನುವಂತ ನಿನ್ನಲ್ಲಿರುವಂತ ಭಾವನೆ ಸತ್ರೆ ಪರಲೋಕಕ್ಕೆ ಹೋಗ್ತೀಯ, ಇಲ್ಲದಿದ್ರೆ ಆಗಲ್ಲ. ಈ ಸ್ವಾರ್ಥದ ತ್ಯಾಗ ಅನ್ನೋದು ಆ ರೀತಿ ಇದೆ. ಕ್ರಿಸ್ತನ ಪ್ರಿಯ ಸರಸರೇ, ಸ್ವಾರ್ಥವನ್ನ ಎಷ್ಟರ ಮಟ್ಟಿಗೆ ಸಾಯಿಸಿದೀವಿ ಅನ್ನೋದು ನಮ್ಗೆ ಗೊತ್ತು ಅಲ್ವಾ? ಸ್ವಾರ್ಥ ಸತ್ತಿದೀಯಾ? ಸ್ವಾರ್ಥಕ್ಕೋಸ್ಕರವೇ ಸೇವೆ ಮಾಡ್ತಾ ಇದ್ದೀನಾ? ಸ್ವಾರ್ಥಕ್ಕೋಸ್ಕರವೇ ಸತ್ಯವನ್ನ ಎಲ್ರಿಗೂ ತಿಳಿಸ್ತಾ ಇದ್ದೀನಾ? ಸ್ವಾರ್ಥಕ್ಕೋಸ್ಕರವೇ ಎಲ್ಲ ವಿಷಯ ಮಾಡ್ಕೊಂಡು ಕೊನೆಯವರೆಗೂ ಸ್ವಾರ್ಥ ಸಾಯ್ದೆ ನಾನು ಮುಂದುವರಿಯೋದಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ದಾರಿಯನ್ನ ಅಂತಿಮನ ಮುಟ್ಟೋದಕ್ಕಾಗಲ್ಲ. ನೋಡ್ರಿ, ಮುಖ್ಯವಾಗಿ ಈ ಲೋಕದ ವಿಷಯ ಹೇಗಿದೆ ಅಂದ್ರೆ, ಈ ದಾರಿ ಯಾಕೆ ಇಷ್ಟೊಂದು ಇಕ್ಕಟ್ಟಿದೆ ಅಂತ ಪ್ರಶ್ನೆ ಬರುತ್ತೆ ಸಹಜವಾಗಿ. ಪರಲೋಕಕ್ಕೆ ಹೋಗುವಂತ ದಾರಿ ಯಾಕೆ ಇಷ್ಟೊಂದು ಇಕ್ಕಟ್ಟಿದೆ? ಯಾಕೆ ಇಷ್ಟೊಂದು ಇಕ್ಕಟ್ಟಿದೆ ಅಂದ್ರೆ, ನಾವೆಲ್ಲರೂ ಮಾಂಸದಲ್ಲಿದ್ದೀವಿ. ಮಾಂಸದ ಆಸೆಗಳು ಲೋಕವೆಲ್ಲ ತುಂಬಿಕೊಂಡಿದೆ. ಈ ಮಾಂಸವನ್ನ ಅಟ್ರಾಕ್ಷನ್ ಮಾಡುವಂತ ವಿಷಯಗಳು ಪ್ರಪಂಚದಾದ್ಯಂತ ಇದೆ.
ಎಲ್ಲ ಪ್ರಪಂಚದ ಎಲ್ಲ ವಿಷಯಗಳು ಕೂಡ ಮಾಂಸಕ್ಕೆ ಅನುಕೂಲಕರವಾಗಿಯೇ ಇದೆ. ಆದ್ರೆ ಇಕ್ಕಟ್ಟಾದ ದಾರಿಯಲ್ಲಿ ನಡಿಬೇಕಾದ್ರೆ ಮಾಂಸಕ್ಕೆ ವಿರುದ್ಧವಾಗಿ, ಶರೀರಕ್ಕೆ ವಿರುದ್ಧವಾಗಿ ನಡಿಬೇಕು. ಆದ್ರಿಂದ ದಾರಿ ತುಂಬಾ ಇಕ್ಕಟ್ಟಾಗ್ಬಿಟ್ಟಿದೆ. ಈ ಲೋಕದ ಸ್ಪಿರಿಟ್ಗೆ ವಿರುದ್ಧವಾಗಿ ನಾವು ನಡಿಬೇಕಾದ್ರಿಂದ ಈ ದಾರಿ ತುಂಬಾ ಕಷ್ಟವಾಗ್ಬಿಟ್ಟಿದೆ ಅಲ್ವಾ? ಯೋಚನೆ ಮಾಡ್ರಿ. ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಹೋಗ್ಬಿಡ್ಬೋದು, ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೋದು. ನಡ್ಕೊಂಡೇ ಹೋಗ್ಬೇಕಂದ್ರೆ ನಡಿಲೇಬೇಕು ಅಂತಿದ್ರೆ ಹೆಂಗಿರುತ್ತೆ? ಕಷ್ಟ ಇದೆಯಲ್ಲ. ಹಾಗೆ ಯಾವುದೇ ಲೋಕದ ಫೆಸಿಲಿಟಿ ಯೂಸ್ ಮಾಡದೆ ನಡಿಬೇಕಂದ್ರೆ ಹೆಂಗಿರುತ್ತೆ? ಲೋಕಕ್ಕೆ ನಾನು ಸಂಬಂಧ ಪಡೆದವನಾಗಿರ್ಬೇಕಂದ್ರೆ ಹೆಂಗಿರುತ್ತೆ? ಆದ್ರಿಂದ ದಾರಿ ಇಕ್ಕಟ್ಟಾಗಿದೆ. ಇಕ್ಕಟ್ಟಂದ ತಕ್ಷಣ ಆರಂಭದಲ್ಲಿರುವಂತ ಇಕ್ಕಟ್ಟೆ ಅಂತ್ಯದವರೆಗೂ ಇರುತ್ತೆ ಅಂತಲ್ಲ. ಆರಂಭದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಅದೇ ಇಕ್ಕಟ್ಟೆ. ವಿಶಾಲವಾದ ಮಾರ್ಗ ಕಂಪೇರ್ ಮಾಡಿದ್ರೆ ಅದೇ ಇಕ್ಕಟ್ಟು. ನಡೀತಾ 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 ನಮ್ಮ ಲೈಫ್ ಹೇಗಿರುತ್ತೆ ಕೃಷ್ಣನ ಪಿತೆ ಸರಸ್ತಿದೆ? ನಮ್ಮ ಆತ್ಮಿಕ ಜೀವನ ತುಂಬಾ ಒಳ್ಳೆ ರೀತಿಯಾಗಿ ಬೆಳಿಬೇಕು ಅಂದ್ರೆ ನಮ್ಮ ಶಾರೀರಿಕ ಜೀವನದಲ್ಲಿ ತುಂಬಾ ಇಕ್ಕಟ್ಟಿರ್ಬೇಕು. ನಮ್ಮ ದೈವಿಕ ಗುಣಲಕ್ಷಣಗಳಲ್ಲಿ ನಾವು ಒಳ್ಳೆ ಚೆನ್ನಾಗಿ ಬೆಳಿಬೇಕಾದ್ರೆ ನನ್ನ ಭೂಲೋಕದ ಜೀವನದಲ್ಲಿ ತುಂಬಾ ಇಕ್ಕಟ್ಟು ಉಂಟಾಗ್ಬೇಕು. ಆಗ ಮಾತ್ರ ಅದ್ರಲ್ಲಿ ನಾನು ಬೆಳಿತೀನಿ. ಇದರಲ್ಲಿರುವಂತ ದಾರಿ ತುಂಬಾ ವಿಶಾಲವಾಗ್ಬಿಟ್ರೆ ಆತ್ಮಿಕ ಜೀವನದಲ್ಲಿ ನಾನು ಬೆಳೆಯೋದಿಕ್ಕೆ ಆಗಲ್ಲ ಅಲ್ವಾ? ನೀತಿವಂತನ ಬೆಳಕು ಹೇಗಿರುತ್ತಂದ್ರೆ ಹೇಗಿರುತ್ತೆ? ನೀತಿವಂತನ ಬೆಳಕು ಹೇಗಿರುತ್ತೆ? ಮಧ್ಯಾಹ್ನದವರೆಗೂ ಬೆಳಕಿನ ಮಧ್ಯಾಹ್ನದವರೆಗೂ ಸೂರ್ಯ ನಮ್ಮ ಮೇಲೆ ಬರ್ತಾನ ನೋಡಿ, 1 ಗಂಟೆ 12 ಗಂಟೆ ಆ ಟೈಮಲ್ಲಿ ಹೆಂಗಿರುತ್ತೆ ಬೆಳಕು? ಫುಲ್ ಬ್ರೈಟ್ ಆಗಿ. ಅಂದ್ರೆ ಅರ್ಥ, ಬೆಳಿಗ್ಗೆ 6 ಗಂಟೆಗೆ ಆ ಬೆಳಕಿರ್ಲಿಲ್ಲ, ಒಂದು 8 ಗಂಟೆಗೆ ಸ್ವಲ್ಪ ಜಾಸ್ತಿ ಬಂತು, 10 ಗಂಟೆಗೆ ಇನ್ನೂ ಸ್ವಲ್ಪ ಜಾಸ್ತಿ ಬಂತು, 12 ಗಂಟೆಗೆ ಇನ್ನೂ ಜಾಸ್ತಿ ಬಂತು, 1 ಗಂಟೆಗೆ ಫುಲ್ ಆಗಿ ಬಂತು. ಹಾಗೆ ನಮ್ಮ ಆತ್ಮಿಕ ಜೀವನದಲ್ಲಿ ಆರಂಭದಲ್ಲಿ ಆ ಕತ್ಲೆ ಇರುತ್ತೆ. ಬೆಳೀತಾ 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 ಜ್ಞಾನದಲ್ಲಿ ಹೆಚ್ಚಾಗ್ತಾ, ಗುಣಗಳಲ್ಲಿ ಹೆಚ್ಚಾಗ್ತಾ ನಮ್ಮ ಮನಸ್ಸು ಆತ್ಮ ಬೆಳಕಿನ ಕಡೆಗೆ ನಡೀತಾ ಇರುತ್ತೆ. ಆದ್ರೆ ಅಷ್ಟರಲ್ಲಾಗ್ಲೇ ನಮ್ಮ ಮಾಂಸಿಕ ಜೀವನದ ದಾರಿ ತುಂಬಾ ಇಕ್ಕಟ್ಟಾಗಿರುತ್ತೆ. ಇನ್ನೇನ್ ಇಕ್ಕಟ್ಟಂದ್ರೆ ಹೆಂಗಿರುತ್ತಂದ್ರೆ ನೀವು ಕಾಲಿಡಕ್ಕೂ ಆಗಲ್ಲ. ಈಗ ಅಷ್ಟು ಇಕ್ಕಟ್ಟಾಗಿರುತ್ತೆ. ಕಾಲಾದ್ರೂ ಒಂದು ಒಂಟಿ ಕಾಲು ಇಟ್ಕೊಂಡು ಹಂಗೆ ಹಂಗೆ ನಡ್ಕೊಂಡು ಹೋಗ್ತಿದ್ರಿ ಅಲ್ವಾ, ಗೋಡೆ ಮೇಲೆ ನಡೆಯಂಗೆ. ಈಗ ಅಷ್ಟು ಇಲ್ಲ, ತುಂಬಾ ಹೆಜ್ಜೆ ಆಗ್ಬಿಡ್ತೀವಿ ಇವಾಗ. ಆದ್ರೆ ನಾವು ಗುಣಗಳಲ್ಲಿ ಬೆಳೆದು ಬಿಟ್ಟಿದೀವಿ. ಇನ್ನು ನೀವು ಕಾಲಿಟ್ರೆ ಬೀಳ್ತೀರಾ ಕೆಳಗೆ, ಅದೇ ನಮ್ ಡೆತ್. ನಡೆಯಕ್ಕಾಗಲ್ಲ. ಇನ್ನ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ನಮ್ಮ ಡೆತ್. ಅಷ್ಟರಲ್ಲಾಗ್ಲೇ ಯಾವುದ್ರಲ್ಲಿ ಬೆಳೆದಿರ್ಬೇಕು ನಾವು? ಕ್ರಿಸ್ತನ ಗುಣಗಳಲ್ಲಿ ಬೆಳೆದಿರ್ಬೇಕು. ಆ ಡೆತ್, ಆ ದಾರಿ ನಡೆಯಕ್ಕಾಗದಿರೋಂಥ ಪರಿಸ್ಥಿತಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಾಗ್ಲೇ ದೇವರ ಮಕ್ಳು ಏನಾಗಿರ್ಬೇಕು? ಆ ಒಂದು ಮಧ್ಯಾಹ್ನದ ಬೆಳಕಿನಂತಿರುವಂತ ಸೂರ್ಯನ ಬೆಳಕಿನ ಹಾಗೆ ಕ್ರಿಸ್ತನ ಗುಣಲಕ್ಷಣಗಳಲ್ಲಿ ನಾವು ಬೆಳೆದಿರ್ಬೇಕು ಅಲ್ವಾ? ಹಾಗಿರೋದ್ರಿಂದ ಈ ದಾರಿಯನ್ನ ತುಂಬಾ ಜನರು ಇಲ್ಲಿವರೆಗೂ ಪರಿಗಣಿಸ್ತಾ ಇಲ್ಲ ಅಲ್ವಾ? ದೇವರ ಮಕ್ಕಳು ಸತ್ಯದ ವಿಷಯದಲ್ಲಿ ನಾವು ಆಸಕ್ತಿಯನ್ನು ತುಂಬಾ ತೋರಿಸಿದಾಗ ಈ ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಸತ್ಯವೆಲ್ಲವೂ ಕೂಡ ನಮಗೆ ಅನುಕೂಲವಾಗಿ ಸಿಕ್ಬಿಡಲ್ಲ. ಟೈಮಿಗೆ ಸಿಕ್ಕಿದ್ರೆ ಸರಿಯಾಗಿ ಸತ್ಯ ಸಿಕ್ಬಿಡಲ್ಲ ಅಲ್ವಾ? ಸತ್ಯವನ್ನ ಹುಡುಕಕ್ಕೆ ಪ್ರಯಾಸ ಪಡ್ಬೇಕು. ಸತ್ಯವನ್ನ ತಿಳ್ಕೊಳ್ಳಕ್ಕೆ ಸ್ಯಾಕ್ರಿಫೈಸ್ ಮಾಡ್ಬೇಕು. ಖಂಡಿತ ಸ್ಯಾಕ್ರಿಫೈಸ್ ಮಾಡ್ಬೇಕು ಎಲ್ರು ಕೂಡ. ಭಾನುವಾರ ಒಂದು ದಿನ ನಮ್ಗೆ ಸತ್ಯ ಸಿಗುತ್ತೆ ಅಂದ್ರೆ ಅದಷ್ಟು ಸಾಕಾಗಲ್ಲ, ಇನ್ನು ಹುಡುಕ್ಬೇಕು ಅಲ್ವಾ? ಒಂದು ದೇವರ ಆರಾಧನೆ ದಿನಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬೇಕು. ಎಂತ ಸ್ಯಾಕ್ರಿಫೈಸ್ ಮಾಡ್ಬೇಕು? ಇವತ್ತು ದೇವ್ರ ವಾಕ್ಯ ಇದೆ, ದೇವ್ರ ಮಕ್ಕಳು ಎಲ್ಲ ಕೂಡ ಕೇಳಕ್ ಬರ್ತಾ ಇರ್ತಾರೆ. ಕೆಲವೊಂದು ಸನ್ನಿವೇಶ ನಾನು ಕೇಳಿ ತುಂಬಾ ಕಷ್ಟ ಆಯ್ತು ನನಗೆ. ಇಲ್ಲಿಂದ ಸಹೋದರ ಎಲ್ಲ ಏನ್ ಮಾಡಿದ್ರೆ ಸುವಾರ್ತೆ ಸೇವೆಗೆ ಹೋಗಿದ್ದಾರೆ. ಅಲ್ಲಿ ಸಭೆಯಲ್ಲಿ ಯಾರೂ ಇಲ್ಲ, ಅವ್ರನ್ನ ವಾಪಸ್ ಹಂಗೆ ಕಳ್ಸ್ಬಿಟ್ಟವ್ರೆ ಮನೆಗೆ. ಸತ್ಯ ಕೇಳೋದಕ್ಕೆ ಓಡೋಡಿ 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 ಹೋಗಿ ಸತ್ಯವನ್ನ ಕೇಳ್ತಿದ್ದ ಸಮಯ ಹೋಗ್ಬಿಟ್ಟು ನಾವ್ ಇಲ್ಲಿಂದ ಓಡ್ ಬಂದ್ರು ಬೇಡ ಬ್ರದರ್ ಮನೆಗೆ ರಿಟರ್ನ್ ಹೋಗ್ರಿ ಅಂತ ವಾಪಸ್ ಕಳ್ಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡ್ರಿ. ಎಷ್ಟು ವಿಪರ್ಯಾಸ ಇದೆ ನೋಡ್ರಿ ಸತ್ಯದ ವಿಷಯದಲ್ಲಿ. ಕ್ರಿಸ್ತನ ಪಿತೆ ಸರಸರಿರೇ, ಅದು ಎಂಥ ಮಟ್ಟಿಗಿರುತ್ತಂದ್ರೆ
ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಗೆ, ಎಂತ ಒಂದು ಘಟನೆ, ನಾನು ಮೊನ್ನೆ ನಡೆದಿರುವಂತ ಇನ್ಸಿಡೆಂಟ್, ಎಂತ ಘಟನೆ ನಾನು 20 ವರ್ಷಗಳವರೆಗೂ ಎಲ್ಲೂ ಕೇಳಿಲ್ಲ. ಎಲ್ಲೋ ಕೆಲಂತ ಹೋಗಿ ಸುವಾರ್ತೆನ ಸಾರ್ಬೇಕಾದ್ರೆ ಇಬ್ರು ಇರ್ತಿದ್ರು ಅಲ್ಲಿ ಸತ್ಯವನ್ನ ಕೇಳಕ್ಕೆ. ಆದ್ರೆ ಇಷ್ಟು ದೂರ ಹೋಗಿ ಯಾರು ಇಲ್ದೆ ರಿಟರ್ನ್ ಬರುವಂತ ಒಂದು ಸನ್ನಿವೇಶ ಬಂತು ಒಬ್ಬ ಸಹೋದರಿಗಂದ್ರೆ ಎಷ್ಟರ ಮಟ್ಟಿಗೆ ಸತ್ಯದಲ್ಲಿ ಆಸಕ್ತರಾಗಿದ್ದಾರೆ ನೋಡ್ರಿ ಆ ಸಹೋದರ. ತ್ಯಾಗ, ಎಂತ ತ್ಯಾಗ! ಒಂದು ದಿನ ಭಾನುವಾರದ ಒಂದು ದಿನಕ್ಕೆ ಅಲ್ಲಿಂದ ಮನೆಗಳಿಂದ ಬರಕ್ಕೆ ಕ್ಲಾಸ್ ಕೇಳಿ ಬರಕ್ಕೆ ಅವ್ರದೇ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ಬಿಟ್ರು. ಅವ್ರದೇ ಇಂಪಾರ್ಟೆಂಟ್ ಕೆಲಸಗಳಂತೆ. ಬರಕ್ಕಾಗಲ್ಲ ಬ್ರದರ್, ಇವತ್ತು ನಾವು ಯಾರು ಇಲ್ಲ, ಕೊನೆಗೆ ಯಾರು ಇಲ್ಲ, ಎಕ್ಲಿಷ ಪೂರ್ತಿ ಯಾವ್ದಿಲ್ಲ, ಎಕ್ಲಿಷನೇ ಕ್ಲೋಸ್. ಇಲ್ಲಿಂದ ಹೋದ್ರ ಸಹೋದರ ಅಲ್ಲಿಂದ ವಾಪಸ್ ಬಂದ್ರು. ಎಷ್ಟ್ರ ಮಟ್ಟಿಗೆ ಅಂತ ನಾನು ಕೇಳಿ ಅಬ್ಬಬ್ಬಬ್ಬ, ಏನ್ ತ್ಯಾಗಪ್ಪ ಸಹೋದರದು, ಎಂತ ತ್ಯಾಗ ಮಾಡ್ಬಿಟ್ಟವ್ರು ನೋಡ್ರಿ. ಭಾನುವಾರ ಒಂದ್ ದಿವಸ ಎಕ್ಲಿಷನೇ ಇಲ್ದೆ ಎಲ್ಲ ಕೆಲ್ಸಕ್ಕೆ ಹೊರಟೋಗಿದ್ದಾರೆ. ಎಲ್ರು ಅವ್ರದೇ ಕೆಲ್ಸ ಕಾಲಗಳಿಗೆ ಹೋಗ್ಬಿಟ್ಟಿದ್ದಾರೆ. ಎಂತ ಒಂದು ವಿಷಯ. ಅಟ್ಲೀಸ್ಟ್ ಒಂದು ಮೊದಲೇ ಕೂಡ ಸಹೋದರಿಗೆನ ತಿಳಿಸ್ಬಿಟ್ಟಿದ್ರೆ ಪಾಪ ಅವ್ರು ಬರೋದು ಅವಾರ್ಡ್ ಆಗ್ತಿತ್ತು. ಯಾಕೆ ವಿಷಯ ಇಲ್ಲಿ ಮಾತಾಡ್ತಿದೆ ಅಂದ್ರೆ, ಕ್ರಿಸ್ತನ ಸತ್ಯಕ್ಕೋಸ್ಕರ ತ್ಯಾಗ ಮಾಡದೆ ನಾವು ಇಕ್ಕಟ್ಟ ದಾರಿಯಲ್ಲಿ ನಡೆದು ಮುಗ್ಸಕ್ಕಾಗಲ್ಲ. ಇವತ್ತು ನಿಮ್ಗೆ ಮನೆ ಬಾಗಿಲವರೆಗೂ ಸತ್ಯ ಬರ್ತಾ ಇದೆಯಾ? ಮನೇಲಿ ಕುತ್ಕೊಂಡು ಝೂಮ್ ಅಲ್ಲಿ ಕೇಳ್ತಾ ಇದೀರಾ? ವೆರಿ ಗುಡ್, ಅದು ದೇವರ ಕೃಪೆ. ಆದ್ರೆ ಆ ಕೃಪೆಗೆ ತಕ್ಕ ಹಾಗೆ ದೇವ್ರು ನಿಮ್ಮನ್ನ ಕೇಳ್ತಾರೆ. ಇಷ್ಟು ಈಸಿಯಾಗಿ ಕೊಟ್ಟೈತಾನೆ ಸತ್ಯವನ್ನ. ಏನ್ ತೋರಿಸ್ದೆ? ಏನ್ ತ್ಯಾಗ ಮಾಡಿದ್ರಿ? ಹಾಗಾದ್ರೆ ಇಕ್ಕಟ್ಟ ದಾರಿ ಬೇರೆಯವ್ರಿಗಿಂತ ನಿನ್ಗೆ ಇಕ್ಕಟ್ಟು ಮಾಡ್ತೀನಿ ನಾನು. ನಿನ್ಗೆ ಎಲ್ಲ ಈಸಿ ಮಾಡ್ಕೊಟ್ಟಿದ್ದೀನಿ, ಮಾರ್ಗವನ್ನು ಇನ್ನೂ ಇಕ್ಕಟ್ಟು ಮಾಡ್ತೀನಿ, ನಡೀರಿ. ಬೇರೆಯವ್ರು ಎಷ್ಟೆಲ್ಲ ಕಷ್ಟಪಟ್ಟು ಸತ್ಯವನ್ನ ತಿಳ್ಕೊಳ್ಳುವಂತ ಸನ್ನಿವೇಶದಲ್ಲಿ ಆ ಕಾಲ ಹೊರಟೋಗಿ ನಿಮ್ಮ ಮನೆ ಬಾಗಿಲವರೆಗೂ ನಿಮ್ಮ ಮನೇಲಿ ಕುತ್ಕೊಂಡು ನೀವು ಸಬ್ಜೆಕ್ಟ್ ಕೇಳೋ ತರ. ಇಲ್ಲಿ ಕೆಲವೊಂದು ಸಭೆಗಳೆಲ್ಲ ಹೋದಾಗ ಏನಾಗಿರುತ್ತೆ ಅಂದ್ರೆ, ನಮ್ಮ ಸಹೋದರಿಗೆ ಒಂದು 5-6 ಚೇರ್ ಇರುತ್ತೆ, ಆಮೇಲೆ ಚಾಪೆ ಇದ್ಬಿಡುತ್ತೆ. ಈ ಮೊದಲು ಬಂದವ್ರು ಏನ್ ಮಾಡ್ತಾರೆ ಗೊತ್ತಾ? ಚೇರೆಲ್ಲ ಆರಾಮಾಗಿ ಕುತ್ಕೊಂಡ್ಬಿಡ್ತಾರೆ. ಇನ್ನು ಆಮೇಲೆ ಬಂದ್ರೆ ವಯಸ್ಸವ್ರು ಬರ್ತಾರೆ ಪಾಪ, ಕೆಲವರು ಅವ್ರ ಕೈ ಕುತ್ಕೊಳಕ್ಕಾಗಲ್ಲ, ಎದ್ದು ಚೇರ್ ಬಿಡ ನಾನು ಅವ್ರ ಮನೋಭಾವನೆ ಕೂಡ ಇರಲ್ಲ ಕೆಲವ್ರಿಗಂತೂ. ಬಂದ್ಲಿ ಲೇಟಾಗಿ ಬಂದು ಲೇಟಾಗಿ ಕುತ್ಕೊಳ್ಳಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಚಾಪೆಯಲ್ಲಿ ಅವ್ರು ಕುತ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಇವರು ಎದ್ದೋಗ್ತಾರೆ. ಅವ್ರು ಬಂದು, ಬ್ರದರ್ ನಾವು ಬರೋದು ಲೇಟ್ ಆಗ್ಬಿಡುತ್ತೆ ಬ್ರದರ್, ನಾಳೆ ನೆಕ್ಸ್ಟ್ ಟೈಮ್ ಬರಕ್ಕಾಗಲ್ಲ ನಮ್ಗೆ, ನಾವು ಮನೆಯಲ್ಲೇ ಬೇಕಾದ್ರೆ ಕೇಳ್ತೀವಿ. ಎಷ್ಟ್ ದಿವಸ ಕೇಳ್ತೀರಾ? ಪಾಪ ಅವ್ರ ಕಷ್ಟ ನೋಡ್ರಿ. ಯಾಕಂದ್ರೆ ಸಮಸ್ಯೆ ಅವ್ರಿಗೆ, ಒಬ್ರಿಗೆ ಕೆಲವರಿಗೆ ಕೇಳೇ ಕುತ್ಕೊಳಕ್ಕಾಗಲ್ಲ. ವಯಸ್ಸಾದವರಿಗೆ ಅವ್ರದ್ದೇ ಕಷ್ಟ ಇರುತ್ತೆ ಅಲ್ವಾ? ನಾವು 40-50 ವರ್ಷ ನಾವು ದಾಟಿದ್ಮೇಲೆ ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು. ಅಲ್ಲಿವರೆಗೆ ನಮ್ಗೆ ಕಷ್ಟ, ವಯಸ್ಸಾದವರ ಕಷ್ಟ ನಮ್ಗೆ ಗೊತ್ತಾಗಲ್ಲ. ಶುಗರ್, BP ಇಂಥದೆಲ್ಲ ರೋಗಗಳು ನಮ್ಮ ಹತ್ರ ಬಂದ್ಮೇಲೆ ನಮ್ ವಯಸ್ಸಾದವ್ರು ಎಷ್ಟು ಕಷ್ಟ ಪಡ್ತಾ ಇದ್ರೆ ನಮ್ಗೆ ಗೊತ್ತು. ನಮ್ಮನ್ನ ಯಾವ್ದು ಬಿಟ್ಬಿಡಲ್ಲ. ಇವತ್ತಿರುವಂತ ಪ್ರಪಂಚದಲ್ಲಿ ನಮ್ಮ ಹಿಂದಿನ ತಲೆಮಾರು ಜನ ಕೊರೋನಾ ಅಂದ್ರೆ ಏನಂತ ಗೊತ್ತಿದೆ ಸತ್ತೋಗಿದ್ದಾರೆ. ಕೃಪೆ ಅವ್ರದ್ದು. ನಾವು ಕೊರೋನಾ ತರ ಭಯಂಕರವಾದ ರೋಗಗಳನ್ನ ಇನ್ಮೇಲೆ ನೋಡ್ತೀವಿ, ಇನ್ನೂ ಭಯಂಕರ ರೋಗಗಳನ್ನ ನೋಡ್ತೀವಿ. ಹಾಗೆ ನಮ್ಮ ಮೇಲೆ ಆತರ ವಿಷಯಗಳಿದೆ. ಅವಾಗ ಗೊತ್ತಾಗುತ್ತೆ ಪಾಪ ವಯಸ್ಸಾದವರ ಕಷ್ಟ ಎಷ್ಟು ದೊಡ್ಡದನ್ನು, ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ನಾವು. ಹಾಗೆ ವಯಸ್ಸಾದ್ರು ಕೂಡ ಏನ್ ಮಾಡ್ಬಿಡ್ತಾರೆ ಪಾಪ, ಅಷ್ಟು ಕಷ್ಟ ಪಡಕ್ಕಾಗಲ್ಲ. ನೋಡ್ರಿ, ದೇವ್ರು ಏನ್ ಮಾಡಿದಾರೆ ಅಂತವ್ರಿಗೆಲ್ಲ ಒಂದು ಕೃಪೆನೆ, ಒಂದು ಆರಾಮಾಗಿ ನಿಮ್ಗೆ ಕಂಫರ್ಟ್ ಆಗಿರುವಂತ ಪ್ಲೇಸ್ ಕುತ್ಕೊಂಡು ಕ್ಲಾಸ್ನ ಕೇಳುವಂತ ಒಂದು ಅವಕಾಶ. ಆಯ್ತು, ನಿಮ್ ಕೈಲಿ ಆಗಲ್ಲ. ಆದ್ರೆ ಯವ್ವನಸ್ಥರು ಅವರು ಕೂಡ ಈಗ ಏನ್ ಮಾಡ್ಬಿಡ್ತಾರೆ, ಆಯ್ತಪ್ಪ ಸಭೆಗಳು ಹೋದ್ರೆ ನಮ್ಗೆ ಬೇಕಾಗಿರೋಂಥ ಚೇರ್ ಇರಲ್ಲ, ಏನಿಲ್ಲ, ಇಲ್ಲಿ ಚೆನ್ನಾಗಿ ಕುತ್ಕೊಬಹುದು, ಇಲ್ಲ ನಮ್ಗೆ ಏನೋ ಒಂದ್ ರೀತಿಯಲ್ಲಿ ನಿನ್ ಕೆಲವ್ರು ಕಷ್ಟದಲ್ಲಿ ಕುತ್ಕೊಬಹುದು, ಇಲ್ಲ ಚಾಪೆಯಲ್ಲಿ ಕುತ್ಕೊಬಹುದು, ಹೆಂಗೋ ಒಂದ್ರೆ ಒಟ್ಟಿನಲ್ಲಿ ನೀವು ಕಂಫರ್ಟ್ ಆಗಿ ಇರುವಂತ ಒಂದ್ ರೀತಿಯಲ್ಲಿ ನೀವು ಇದ್ದು ಸತ್ಯವನ್ನ ಕೆಲವಂತ ಅವಕಾಶವನ್ನ ಯಾರು ಮಾಡ್ಕೊಟ್ಟಿರೋದು ನಿಮ್ಗೆ? ದೇವ್ರು. ಏನಕ್ಕೆ ಮಾಡ್ಕೊಟ್ಟಿರೋದು? ಸುಮ್ನೆನಾ? ಇಲ್ಲಿ ಲೋಕಕ್ಕೆ ಇಲ್ದಿರುವಂತ ವಿಷಯ ನಿಮ್ಗೇನ್ ಕೊಡ್ಬೇಕು? ಏನು ಕೊಡ್ತಾ ಇದ್ದೀವಿ ದೇವ್ರ ಅಂತ ಕೊಡ್ತಾ ಇದ್ರಂದ್ರೆ, ನೀವು ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಕ್ಕೆ ಸ್ಟ್ರೆಂತ್ ನ ತಗೊಳ್ರಿ ಅಂದ್ಬಿಟ್ಟು. ಸತ್ಯವನ್ನ ಮಾತ್ರ ತಗೊಳ್ತೀನಿ, ಇಕ್ಕಟ್ಟಾದ ದಾರಿಯಲ್ಲಿ ನಡೆಯಲ್ಲ ಅಂದ್ರೆ ಏನರ್ಥ? ಯೋಚನೆ ಮಾಡ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಂತ ಒಂದು ಸನ್ನಿವೇಶ ಬರುತ್ತೆ. ಹೋದ್ರಿ ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 10ನೇ ವಾಕ್ಯ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗುವ ಪದವಿಯನ್ನು ಕಳೆದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಕೇಳಿದ್ರಾ? ಯಾರು ಮಾತಾಡ್ತಿರೋದು ವಾಕ್ಯನ? ಯಾರು ಮಾತಾಡ್ತಿರೋದು? ಪೌಲು.
ಈ ಮಾತಿನಲ್ಲಿ ಏನಂತಿದ್ರೆ ಗೊತ್ತಾ, ಒಂದಿನ ಪೂರ್ತಿ ಇದನ್ನ ಸ್ಟಡಿ ಮಾಡಿ ನೋಡ್ರಿ ಹೆಂಗಿರುತ್ತೆ. ಏನಂತಿದ್ರೆ ಗೊತ್ತಾ, ನಾನು ಹೇಗಾದ್ರೂ ಯೇಸು ಕ್ರಿಸ್ತನ ಹೆಂಗ್ ಪುನರ್ತನ ಆದ್ರೂ ಆ ರೀತಿ ಪುನರ್ತನ ಆಗೋದಕ್ಕೆ ಯಾವ ರೀತಿ ಬೇಕಾದ್ರೂ ಸಾಯಕ್ ಸಿದ್ಧವಾಗಿದ್ದೀನಿ ನಾನು. ಆತನ ತರ ಸಾಯಕ್ ಸಿದ್ಧ ನಾನು. ಆತನ ಪುನರ್ತನದಲ್ಲಿ ಭಾಗಿಯಾಗೋದಕ್ಕೆ ಆತನ ಮರಣದಲ್ಲಿ ಭಾಗಿಯಾಗ್ತೀನಿ. ಆತನ ಸಾಯೋ ತರ ಸಾಯಕ್ ಸಿದ್ಧ. ಯಾಕಂದ್ರೆ ಹೆಂಗಾದ್ರೂ ಆತನ ಪುನರ್ತನದಲ್ಲಿ ಭಾಗಿಯಾಗ್ಬೇಕು ನಾನು. ಸಿಕ್ಬಿಡ್ತಾ ಅಷ್ಟು ದೊಡ್ಡ ಅಮರತ್ವವುಳ್ಳ ಜೀವ ನಮ್ಗೆ ಅಷ್ಟು ಈಸಿಯಾಗಿ? ಶ್ರಮೆಗಳನ್ನ ಅನುಭವಿಸಿದೆ, ಬಾಧೆಗಳನ್ನ ಅನುಭವಿಸಿದೆ, ಆತನ ಜೊತೆಗೆ ಕಷ್ಟಗಳನ್ನ ಅನುಭವಿಸಿದೆ. ಕ್ರಿಸ್ತನಿಗೋಸ್ಕರ ನಮ್ಗೆ ಬರುವಂತ ಅವಕಾಶಗಳು ಎಲ್ಲೋ ಒಂಥರ ಒಂದು ಅವಕಾಶ ಬರುತ್ತೆ. ಇವತ್ತು ನಿಮ್ಮನ್ನ ಹುಡ್ಕೊಂಡ್ ಬಂದಿರುತ್ತೆ ಅವಕಾಶ. ಯಾವ ರೀತಿ ಅವಕಾಶ ಬಂದಿರುತ್ತೆ ಗೊತ್ತಾ ನಿಮ್ಗೆ ಹುಡ್ಕೊಂಡು? ಇವತ್ತು ನಿಮ್ಗೆ ಯಾವ ರೀತಿ ಅವಕಾಶ ಬಂದಿರುತ್ತೆ ಅಂದ್ರೆ, ಸಭೆಗೆ ಹೋಗ್ಬೇಕು, ಸತ್ಯವನ್ನ ಕೇಳ್ಬೇಕು. ನಿಮ್ ದೇಹ ನಿಮ್ಗೆ ಸಪೋರ್ಟ್ ಮಾಡಲ್ಲ, ನಿಮ್ ಮನೆಯವ್ರು ಸಪೋರ್ಟ್ ಮಾಡಲ್ಲ, ನಿಮ್ಮ ಸನ್ನಿವೇಶ ಸಪೋರ್ಟ್ ಮಾಡಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಗೆ ಎಲ್ಲ ಅಡ್ಡಿಯಾಗಿರುತ್ತೆ, ಎಲ್ಲ ಅಪೋಸಿಟ್ ಆಗಿರುತ್ತೆ. ಇದರ ಮಧ್ಯದಲ್ಲಿ ನನ್ನ ಮಗನು ಹೇಗ್ ಬರ್ತಾರೆ ನೋಡೋಣ ಅಂತ ಟೆಸ್ಟ್ ಇರುತ್ತೆ ನಿಮ್ಗೆ. ಇದನ್ನೆಲ್ಲ ಬೇರಿಸ್ಕೊಂಡು ಹೆಂಗ್ ಬರ್ತಾರೆ ನೋಡೋಣ ಇವರು. ನಾವೇನ್ ಮಾಡ್ತೀವಿ? ಚಾನ್ಸ್ಗೋಸ್ಕರ ಕಾಯ್ತೀವಿ, ಅವಕಾಶಗೋಸ್ಕರ ಕಾಯ್ತೀವಿ. ಅಂದ್ರೆ ಯಾವ ಅವಕಾಶ? ಸತ್ಯವನ್ನ ಕೇಳದೆ ಇರುವಂತ ಯಾವ್ದಾದ್ರೂ ಕಾರಣ ಬರುತ್ತೆ ಅಂತ ಕಾಯ್ತೀವಿ ಹೊರತು, ಯಾವುದೇ ಕಾರಣ ಬಂದ್ರು ಸತ್ಯವನ್ನ ಕೇಳುವಂತ ಅವಕಾಶನ ಮಿಸ್ ಮಾಡ್ಕೊಳ್ಳೋಣ ಅಂತ ಯಾವಾಗಲೂ ಯೋಚನೆ ತುಂಬಾನೇ ಕಡಿಮೆ. ಅವಕಾಶ ಸಿಕ್ಕಿದ್ರೆ, ರೀಸನ್ ಇಟ್ಕೊಂಡು ಈ ರೀಸನ್ಗೋಸ್ಕರ ನಾನು ಬರ್ಲಿಲ್ಲ, ಈ ಕಾರ್ಯಕ್ಕೋಸ್ಕರ ಸಭೆಗೆ ಅಟೆಂಡ್ ಮಾಡಿಲ್ಲ, ಈ ಕಾರಣಕ್ಕೋಸ್ಕರ ನಾನು ಕ್ಲಾಸ್ ಅಟೆಂಡ್ ಮಾಡಲ್ಲ. ರೀಸನ್ ಏನಪ್ಪಾ ಇರ್ಬೋದು? ರೀಸನು ಇದಕ್ಕಿಂತ ದೊಡ್ಡ ಅವಕಾಶ ಸಿಕ್ಕಿರ್ಬೋದಾ ಅವ್ರಿಗೆ? ನಾವೇ ಯೋಚನೆ ಮಾಡೋದು. ಇದರ ದೇವ್ರು ನಮ್ಮನ್ನ ಅನುಮತಿ ಮಾಡ್ತಾರೆ. ಎಂತ ಪರಿಸ್ಥಿತಿಗಳನ್ನ ಅನುಭವಿಸಕ್ಕೆ, ಎಂತ ಒಂದು ಸನ್ನಿವೇಶದಲ್ಲಿ ನನ್ನನ್ನ ಹುಡುಕಕ್ಕೆ ನೀವು ಸಿದ್ಧರಾಗಿರ್ತೀರಾ? ನನಗಿಂತ ದೊಡ್ಡ ವಿಷಯಗಳಲ್ಲಿ ಯಾವ್ದಿದೆ ನಿಮ್ಗೆ? ಯಾವುದಕ್ಕೆ ಅಧಿಕವಾಗಿ ಇಂಪಾರ್ಟೆನ್ಸ್ ಕೊಡ್ತೀರಾ? ನೋಡೋಣ, ಇಂಥ ಪರಿಸ್ಥಿತಿ ನಿಮ್ಗೆ ನಾನೇ ಮಾಡ್ತೀನಿ, ನಾನೇ ತರ್ತೀನಿ ನಿಮ್ಮ ಲೈಫಲ್ಲಿ. ಇದ್ರ ಮಧ್ಯದಲ್ಲಿ ನಾನು ಹುಡುಕ್ತೀರಾ ನೀವು? ನೋಡೋಣ. ಇದೆಲ್ಲ ದೇವರೇ ನಮ್ ಕ್ರಿಯೇಟ್ ಮಾಡೋದು. ಫಿಲ್ಟರ್ ಮಾಡ್ಬೇಕು. ಅವರು ಬುದ್ಧಿಲ ಸ್ತ್ರೀನ ಡಿವೈಡ್ ಮಾಡ್ಬೇಕು. ನಾವ್ ಹೇಳ್ಕೊಂಡಿರ್ಬೋದು, ನಾನು ಹೇಳ್ಕೊಂಡಿರ್ಬೋದು ನನ್ನ ಬಗ್ಗೆ, ನಾನು ಬುದ್ಧಿಯುಳ್ಳ ಸ್ತ್ರೀ ಅಂತ ನಾನು ಹೇಳ್ಕೊಂಡಿರ್ಬೋದು. ಯೇಸು ಕ್ರಿಸ್ತನ ಏನಂತಾರೆ ಗೊತ್ತಾ? ನಾನು ನೋಡ್ಬಿಟ್ಟು ನೀನ್ ಯಾರಂತಾನೆ ಗೊತ್ತಿಲ್ಲ ಅನ್ಬಿಡ್ತಾರೆ. ಹಂಗನ್ಬಿಟ್ರೆ ನಾನು ಇಷ್ಟೆಲ್ಲ ಹೇಳ್ಕೊಂಡಿದ್ದೇನೆ ಪ್ರಯೋಜನ? ನಾನ್ ಬುದ್ಧಿಲ ಸ್ತ್ರೀ ಅಂತ ನಾನೇ ಹೇಳ್ತೆ, ಬುದ್ಧಿಯುಳ್ಳ ಕನ್ಯೆ ಅಂತ ನಾನೇ ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೆ. ಯೇಸು ಕ್ರಿಸ್ತನ ನೋಡಿ ಹೇಳ್ಬಿಟ್ರು ನೀನ್ ಯಾರಂತ ಗೊತ್ತಿಲ್ಲಪ್ಪ ನನ್ಗೆ. ಈಗೇನಾಯ್ತು? ಯೋಚನೆ ಮಾಡಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆತನ ಮರಣಕ್ಕೆ ಸದೃಶ್ಯವಾದಂತ ಮರಣವನ್ನ ಅನುಭವಿಸಕ್ಕೆ ಸಿದ್ಧವಾಗಿದ್ರೆ ಮಾತ್ರ ಆತನ ಪುನರ್ತನ ಸದೃಶ್ಯವಾದಂತ ಪುನರ್ತನವನ್ನು ಹೊಂದಕ್ಕೆ ಆಗುತ್ತೆ. ನಾವು ಹೆಂಗಾದ್ರೂ ಪುನರ್ತನವಾಗುತ್ತೆ ಅಂತ ಆಸೆ ಮಾತ್ರ ಇಟ್ಕೊಂಡ್ಬಿಟ್ಟು ಆ ಮರಣದಲ್ಲಿ ಭಾಗಿಯಾಗಲ್ಲ ಅಂದ್ರೆ ಯಾವುದೇ ರೀತಿಯಲ್ಲಿ ನಾವೇನಾಗಲ್ಲ, ಆತನ ಪುನರ್ತನದಲ್ಲಿ ಭಾಗಿಯಾಗಲ್ಲ. 1 ಪೇತ್ರ 4ನೇ ಅಧ್ಯಾಯ 13ನೇ ವಾಕ್ಯ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ. ಅಲ್ವರ? ಸಂತೋಷ ಇದೆಯಾ ಕ್ರಿಸ್ತನ ಪ್ರೀತಿ ಸಹೋದರರೇ ನಮ್ಗೆ? ಇವತ್ತು ನಾನೊಂದು ಕಷ್ಟ ಅನುಭವಿಸಿದೆ, ಇವತ್ತು ನನ್ಗೇನೋ ಒಂದು ಲಾಸ್ ಆಯ್ತು. ಏನಿಗೋಸ್ಕರ ಲಾಸ್ ಅಂದ್ರೆ ಕ್ರಿಸ್ತನಿಗೋಸ್ಕರ ಲಾಸ್ ಆಯ್ತು. ಸಂತೋಷ ಇದೆಯಾ? ಇವತ್ತು ನನ್ಗೆ ಒಂದೊತ್ತು ಊಟ ಇಲ್ಲ, ಆದ್ರೆ ಕ್ರಿಸ್ತನಿಗೋಸ್ಕರ ಊಟ ಇಲ್ಲದೆ ಹೋಯ್ತು. ಸಂತೋಷ ಇದೆಯಾ? ಇವತ್ತು ನಾನು ತುಂಬಾ ಕಷ್ಟಪಟ್ಟು ಸತ್ಯವನ್ನ ಕೇಳುವಂತ ಸನ್ನಿವೇಶ ಬಂದಿದೆ, ನನ್ಗೆ ಆಗ್ತಾ ಇಲ್ಲ, ಆದ್ರೂ ಪರವಾಗಿಲ್ಲ, ಕ್ರಿಸ್ತನಿಗೋಸ್ಕರ ಕಷ್ಟವನ್ನು ಅನುಭವಿಸ್ತೀನಿ. ಸಂತೋಷ ಇದೆಯಾ? ಯಾವಾಗ್ಲೂ ಈ ಸಂತೋಷ ಇಲ್ಲದೆ ಮನಪೂರ್ತಿಯಿಂದ ಸಂತೃಪ್ತಿಯಿಂದ ದೇವರಿಗೆ ನಾವು ಏನನ್ನೇ ಸಲ್ಲಿಸ್ತೇವೆ ಹೋದ್ರೆ ದೇವರ ಬಳಿಯನ್ನು ಇಷ್ಟಪಡಲ್ಲ, ನಮ್ಮನ್ನು ಇಷ್ಟಪಡಲ್ಲ. ಅಂತಹ ಒಂದು ವಿಷಯ ಇವತ್ತು ನಮ್ ಮುಂದೆ ಅವಕಾಶ. ನೋಡ್ರಿ, ಈ ಟಾಪಿಕ್ ಪೂರ್ತಿ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇದೆ. ನಮ್ಗೆ ಸಿಕ್ಕಿರುವಂತ ಒಂದು ಆಪರ್ಚುನಿಟಿ ಬಗ್ಗೆ ಮಾತಾಡ್ತಾ ಇದೆ. ಗೋಲ್ಡನ್ ಆಪರ್ಚುನಿಟಿ ಅಂತೀವಲ್ಲ, ಬಂಗಾರದ ಅವಕಾಶ ಅಂತೀವಲ್ಲ, ಆ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇದೆ. ಬಂಗಾರದ ಅವಕಾಶ ಒಂದೇ ಒಂದು ಅವಕಾಶ ಮಾತ್ರ ಇಡೀ ಲೋಕದಲ್ಲಿ ಬಂಗಾರದ ಅವಕಾಶ ಒಂದೇ ಒಂದು ಅವಕಾಶ ಅಂದ್ಬಿಟ್ಟು ಇಡೀ ಲೋಕ ಒಂದು ದಿನ ಹೇಳುತ್ತೆ. ಆದ್ರೆ ಅದೆಲ್ಲದಕ್ಕಿಂತ ಮೊದಲು ನಮ್ಗೆ ಗೊತ್ತು ಏನಪ್ಪಾ ಅವಕಾಶ ಅಂದ್ರೆ, ಕ್ರಿಸ್ತನಿಗೋಸ್ಕರ ಬದುಕುವಂತ ಒಂದು ಅವಕಾಶ. ಅದಕ್ಕಿಂತ ಶ್ರೇಷ್ಠವಾದ ಅವಕಾಶ ಯಾವುದು ಇಲ್ಲ ಅನ್ನೋದು ನಮ್ಗೆ ಗೊತ್ತು, ಲೋಕಕ್ಕೆ ಗೊತ್ತಿಲ್ಲ. ಲೋಕಕ್ಕೆ ಒಂದಿನ ಗೊತ್ತಾಗುತ್ತೆ. ಇಡೀ ಲೋಕದಲ್ಲಿ ಈ ಸಭೆ ವರ್ಗದವರು ಅವ್ರಿಗೆ ಸಿಕ್ಕಿದಂತ ಅವಕಾಶ ಇತ್ತಲ್ಲ, ಅದು ಬಂಗಾರದ ಅವಕಾಶ. ಉಪಯೋಗ ಮಾಡ್ಕೊಂಡ್ಬಿಟ್ರು ಅವರು.
ನಮಗೂ ಕೂಡ ಅದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ, ನಮಗೆ ಬಂತು ಆದ್ರೆ ನಾವು ಗಮನಿಸಲಿಲ್ಲ. ಆದ್ರೆ ಅದನ್ನ ಯಾರೆಲ್ಲ ಪಡ್ಕೊಂಡ್ರೋ ಅದ್ರ ಪ್ರಕಾರ ನಡೆದು ಕ್ರಿಸ್ತನ ಸಾರು ಬೆಳೆದಿದ್ದಾರೆ, ಅವ್ರಿಗೆ ಸಿಕ್ಕಿರುವಂತ ಒಂದು ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ ಅಂತ ಏನ್ ಮಾಡ್ತಾರೆ, ಈ ಲೋಕ ಒಂದಿನ ಹೇಳುತ್ತೆ ಕ್ರಿಸ್ತನ ಬಗ್ಗೆ ಸಾರಿಸಿದೆ. ಅದರಿಂದ ಯೋಚನೆ ಮಾಡ್ರಿ, ಈ ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅಲ್ವಾ, ಬರುವಂತ ದಿನಗಳಲ್ಲಿ ಇದು ತುಂಬಾ ಮುಖ್ಯವಾದಂತ ಒಂದು ಭಾಗ ನಮ್ಮ ಒಂದು ಜೀವನದಲ್ಲಿ. ಯಾಕಂದ್ರೆ ಈ ಬಾಗಿಲ ಮುಚ್ಚುವ ಅಂತ್ಯದ ಸಮಯದಲ್ಲಿ ನಾವೆಲ್ಲರೂ ಬಂದಿದ್ವಿ. ಇದೊಂದು ಭಾಗವನ್ನು ಓದಿ ಮುಗಿಸೋಣ. ಓದ್ರಿ. ಓದಿ ಇಷ್ಟ. ಅದರ ಭವ್ಯವಾದ ಸಮಾಪ್ತಿಯ ದೃಷ್ಟಿಕೋನದಲ್ಲಿ ಸತ್ಯದ ಸಲುವಾಗಿ ಸ್ವಾರ್ಥ ತ್ಯಾಗದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವ ಅವಕಾಶವು ಯಾವುದೇ ಸೃಷ್ಟಿಗೂ ಯಾವಾಗಲಾದರೂ ಒಮ್ಮೆ ದೊರೆಯುವ ಅತ್ಯಂತ ಭವ್ಯವಾದ ಸದಾವಕಾಶವಾಗಿದೆ. ಕ್ರಿಸ್ತನೊಡನೆ ಆತನನ್ನು ನಮ್ಮ ವಿಮೋಚಕನೆಂದು ಮೊದಲು ಗ್ರಹಿಸಿದ ನಂತರದಲ್ಲಿ ಆತನ ನಿಮಿತ್ತ ಶ್ರಮೆಯನ್ನು ಅನುಭವಿಸುವ ಭಾಗ್ಯವು ಈ ಕಾರಣದಿಂದ ಒಂದು ಬಾಗಿಲಾಗಿದೆ ಮತ್ತು ಅವಕಾಶದ ಏಕೈಕ ಬಾಗಿಲಾಗಿದೆ. ಇದರ ಮೂಲಕವಾಗಿ ಮದಲಿಂಗ ಮತ್ತು ಕ್ರಿಸ್ತನಲ್ಲಿ ಆತನ ಜೊತೆ ಬಾಧ್ಯಸ್ಥನು ತಲುಪಬಹುದಾದ ಮಹಿಮೆಯನ್ನು ಇದು ಅನುಸರಿಸುತ್ತದೆ. ನೋಡಿದ್ರ, ಇದರ ಭವ್ಯವಾದ ಸಮಾಪ್ತಿಯ ದೃಷ್ಟಿಕೋನದಲ್ಲಿ ಸತ್ಯದ ಸಲುವಾಗಿ ಸ್ವಾರ್ಥ ತ್ಯಾಗದ ಇಕ್ಕಟ್ಟಾದ ಮಾರ್ಗದ ನಡೆಯುವ ಅವಕಾಶವು ಯಾವುದೇ ಸೃಷ್ಟಿಗೂ ಯಾವಾಗಲಾದರೂ ಒಮ್ಮೆ ದೊರೆಯುವ ಅತ್ಯಂತ ಭವ್ಯವಾದ ಸದಾವಕಾಶವಾಗಿದೆ. ಬರ್ದಿಟ್ಕೊಳ್ಳಿ, ಅದು ನಿಮಗೂ ನನಗೂ ಸಿಕ್ಕಿದೆ. ಇಡೀ ಸೃಷ್ಟಿಯಲ್ಲಿ ದೂತರಿಗಿಲ್ಲ, ಮನುಷ್ಯರಲ್ಲಿ ಕೋಟಿ ಕೋಟಿ ಜನರಿಗಿಲ್ಲ, ನಿಮಗೂ ನನಗೂ ನೋಡಿ ಎಂತ ಅವಕಾಶ ಸಿಕ್ಬಿಟ್ಟಿದೆ. ಕ್ರಿಸ್ತನ ಪ್ರೀತಿಯ ಸರಸರ ಇದೆ. ಯೋಚನೆ ಮಾಡೋಣ, ಸೀರಿಯಸ್ ಆಗಿದೆ, ಯಾಕಂದ್ರೆ ಟಾಪಿಕ್ ತುಂಬಾ ಸೀರಿಯಸ್. ಆ ಸೀರಿಯಸ್ನೆಸ್ ನಮ್ಮ ಬರೀ ಬಾಯಿ ಮಾತಲ್ಲಿ ಇಲ್ಲದೆ ನಮ್ಮ ಹೃದಯವನ್ನ ಮುಟ್ಟದೇ ಇದ್ರೆ ಯಾವುದೇ ಸೀರಿಯಸ್ ಇಲ್ಲ, ಇಲ್ಲಿ ಏನು ಪ್ರಯೋಜನ ಇಲ್ಲ. ಕ್ರಿಸ್ತನ ಪ್ರೀತಿಯ ಸರಸರ ಇದೆ. ಈ ಅವಕಾಶ ನಮ್ಮನ್ನ ಏನಂತಿದೆ ಗೊತ್ತಾ? ಈ ಅವಕಾಶ ನಮ್ಮ ಹತ್ರ ಏನ್ ಮಾತಾಡ್ತಿದ್ದೆ ಗೊತ್ತಾ? ಈಗ ಸಿಕ್ಕಿರುವಂತ ಈ ಅವಕಾಶ ಇದೆಯಲ್ಲ ಮಗನೇ ಮಗಳೇ, ಒಂದು ಸರಿ ದೃಷ್ಟಿಸಿ ನೋಡು. ನಿನಗೆ ಸಿಕ್ಕಿರುವಂತ ಅವಕಾಶದ ಮುಂದೆ ಯಾವುದು ಏನೂ ಇಲ್ಲ, ಎಲ್ಲವೂ ವ್ಯರ್ಥವಾಗಿದೆ. ನೀನೇನಾದ್ರೂ ಈ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡಿ ಈ ಅವಕಾಶದ ಉದ್ದೇಶದ ಪ್ರಕಾರವಾಗಿ ಕ್ರಿಸ್ತನ ಸ್ವರೂಪಿಯನ್ನು ಬೆಳೆಸ್ಕೊಂಡಿದ್ದೆ ಆಗ್ಬಿಟ್ರೆ ನಿನಗಿಂತ ಬುದ್ಧಿವಂತರು ಯಾರು ಇಲ್ಲ. ಅಪೋಸಿಟ್ ಹಾಗೆ ಉಪಯೋಗ ಮಾಡ್ಕೊಂಡಿಲ್ಲ ಅಂದ್ರೆ ನಿನಗಿಂತ ನಮ್ಗೆ ಗೊತ್ತು ಏನ್ ಪದ ಬರುತ್ತೆ ಅಲ್ಲಿ ಅಂತ. ಆದ್ರಿಂದ ಕ್ರಿಸ್ತನ ಪ್ರೀತಿಯ ಸರಸರರೇ, ಈ ಅವಕಾಶವನ್ನ ಗ್ರಹಿಸ್ಕೊಳ್ಳೋದು ತುಂಬಾ ಮುಖ್ಯ. ಏನು ತ್ಯಾಗವನ್ನ ಮಾಡ್ತಾ ಇದೀವಿ. ಸ್ವಾರ್ಥ ತ್ಯಾಗ ಅನ್ನೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ನಿಜ ಹೇಳ್ಬೇಕಾದ್ರೆ ಲೋಕದಲ್ಲಿರೋರಿಗೆ ಸ್ವಾರ್ಥ ಅಂದ್ರೆ ಏನಂತ ಗೊತ್ತಿಲ್ಲ. ಗೊತ್ತಾ ನಿಮ್ಗೆ? ಸ್ವಾರ್ಥದ ಅರ್ಥ ಏನಂತ ಗೊತ್ತಿಲ್ಲ ಅವ್ರಿಗೆ. ಸ್ವಾರ್ಥ ಅಂದ್ರೆ ಏನು ಗೊತ್ತಿಲ್ಲದೆ ಇರೋರು ತ್ಯಾಗವನ್ನ ಏನಕ್ಕೆ ಮಾಡ್ತಾರೆ? ಇಲ್ಲಿ ಮುಖ್ಯವಾದ ಒಂದೊಂದು ಭಾಗ ಅರ್ಥ ಮಾಡ್ಕೊಬೇಕು. ಸ್ವಾರ್ಥ ಅಂತ ಗೊತ್ತಾದ್ಮೇಲೆ ತ್ಯಾಗ ಮಾಡ್ಬೇಕು. ತ್ಯಾಗ ಅಂದ್ರೆ ಯಾರಿಗೋಸ್ಕರ ಮಾಡ್ಬೇಕು? ದೇವ್ರಿಗೋಸ್ಕರ ಮಾತ್ರ ಮಾಡ್ಬೇಕು. ನಾನು ಸ್ವಾರ್ಥನ ಇನ್ಯಾರಿಗೋಸ್ಕರ ತ್ಯಾಗ ಮಾಡ್ಬಿಟ್ಟು ಸ್ವಾರ್ಥ ತ್ಯಾಗ ಅಂದ್ರೆ ಆಗಲ್ಲ. ಕ್ರಿಸ್ತನಿಗೋಸ್ಕರ, ಕ್ರಿಸ್ತನ ಸ್ವಾರ್ಥಗೋಸ್ಕರ ಮಾಡುವಂತ ತ್ಯಾಗವೇ ಇಲ್ಲಿರುವಂತ ಸ್ವಾರ್ಥ ತ್ಯಾಗ. ಹೌದು, ತುಂಬಾ ಪೇರೆಂಟ್ಸ್ ಸ್ವಾರ್ಥನ ತ್ಯಾಗ ಮಾಡ್ತಾರೆ. ತಮ್ಮ ಆಸೆಗಳು ನಮ್ಮ ಮಕ್ಕಳಿಗೋಸ್ಕರ ಬಿಟ್ಕೊಡ್ತಾರೆ. ತಾವು ತುಂಬಾ ಇಷ್ಟಪಡೋರಿಗೋಸ್ಕರ ತ್ಯಾಗ ಮಾಡ್ತಾರೆ. ಆ ತ್ಯಾಗ ಎಲ್ಲ ಬೇಕಾಗಿಲ್ಲ. ಇಲ್ಲಿ ಕ್ರಿಸ್ತನಿಗೋಸ್ಕರ ಇರ್ಬೇಕು ಆ ತ್ಯಾಗ, ದೇವರಿಗೋಸ್ಕರ ಇರ್ಬೇಕು ತ್ಯಾಗ. ಯಾಕಂದ್ರೆ ಬಹುಮಾನ ಕೊಡೋದು ಅವರು. ಯಾರಿಗೋಸ್ಕರ ತ್ಯಾಗ ಮಾಡ್ತೀವಿ ಅವ್ರು ನಮ್ಗೆ ಏನ್ ಮಾಡ್ತಾರೆ? ರಿವಾರ್ಡ್ ಕೊಡ್ತಾರೆ. ನಾವು ಆತನಿಗೋಸ್ಕರ ತ್ಯಾಗ ಮಾಡಿದ್ರೆ ಅದೇ ನಮ್ಗೆ ಕೊಟ್ಟಿರೋಂಥ ವಾಗ್ದಾನ. ಆತನೊಂದಿಗೆ ಶ್ರಮೆಯನ್ನು ಅನುಭವಿಸುವುದಾದ್ರೆ ಆತನೊಂದಿಗೆ ಆಳ್ವಿಕೆಯನ್ನ ಮಾಡ್ತೀರಿ. ಕ್ರಿಸ್ತನೊಡನೆ ಬಾಧೆಗಳನ್ನ ಸಹಿಸೋದಾದ್ರೆ ಕ್ರಿಸ್ತನೊಡನೆ ನೀವು ಇಡೀ ಲೋಕವನ್ನ ಆಳ್ವಿಕೆ ಮಾಡ್ತೀರ. ಆದ್ರಿಂದ ಈ ಬಾಗಿಲು, ಈ ಅವಕಾಶ ಮತ್ತೆ 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 ನಮ್ಗೆ ಇದನ್ನೇ ಹೇಳ್ಕೊಡ್ತಾ ಇದೆ, ಇದನ್ನೇ ತಿಳಿಸ್ತಾ ಇದೆ. ಶ್ರಮೆಯನ್ನು ಅನುಭವಿಸ್ತಾ ಇದ್ದೀರಾ, ಬಾಧೆಗಳನ್ನ ಸಹಿಸ್ತಾ ಇದ್ದೀರಾ, ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ನಿಜವಾಗ್ಲೂ ನಡೀತಾ ಇದ್ದೀರಾ, ನಿಜವಾಗ್ಲೂ ನಿಮ್ಮನ್ನ ಯಜ್ಞವಾಗಿ ಸಮರ್ಪಣೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. ನೀತಿಯುಳ್ಳ ನ್ಯಾಯವಂತನಾದ್ರ ದೇವರ ಮುಂದೆ ನಿಂತಿದ್ದೀರಾ? ಈ ಲೋಕದ ಒಂದು ಜಡ್ಜ್ಮೆಂಟ್ ಅಲ್ಲ ಇದು. ಹೃದಯವನ್ನ ಪರೀಕ್ಷೆ ಮಾಡುವಂತ ದೇವರ ಮುಂದೆ ನಿಂತಿದ್ದೀರಾ? ನೀವು ಯಾವ ರೀತಿ ತ್ಯಾಗವನ್ನ ಮಾಡ್ತಾ ಇದ್ದೀರಾ? ಎಲ್ರ ಮುಂದೆ ಮಾಡ್ತಾರ ತರ ತೋರಿಸ್ತಾ ಇದ್ದೀರಾ? ನಿಮ್ಮನ್ನ ಪರೀಕ್ಷೆ ಮಾಡೋದು ದೇವರು, ನಮ್ಮನ್ನ ಪರೀಕ್ಷೆ ಮಾಡೋದು, ನನ್ನನ್ನ ನಿಮ್ಮನ್ನ ಎಲ್ರು ಪರೀಕ್ಷೆ ಮಾಡೋದು ದೇವರು.
ಯಾವುದೇ ರೀತಿಯಲ್ಲಿ ಸಣ್ಣ ಒಂದು ಅನೀತಿ ಕೂಡ ದೇವ್ರ ಮುಂದೆ ಕಾಣಿಸ್ಕೊಳ್ಳಲ್ಲ. ನಮ್ಗೆ ತೋರಿಸುವಂತ ಜಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ಬೇಕಾದ್ರೂ ಕೃಪೆ ಇರುತ್ತೆ ದೇವ್ರದ್ದು, ಆದ್ರೆ ಅನೀತಿ ಅಂತೂ ಇರೋದೇ ಇಲ್ಲ. ನೀತಿಗಿಂತ ಹೆಚ್ಚಾಗಿರುತ್ತೆ. ನಾನು ಒಂದು 30 ಮಾರ್ಕ್ಸ್ ತೆಗೆದ್ಬಿಟ್ರೆ 5 ಮಾರ್ಕ್ಸ್ ಕೃಪೆಯಾಗಿ ಕೊಟ್ಟು ಪಾಸ್ ಮಾಡ್ತಾರೆ ಬೇಕಾದ್ರೆ, ಆದ್ರೆ ನಾನು ಏನು ಬರೆಯೋದೇ ಇಲ್ಲ ಅನ್ಬಿಟ್ರೆ ಹೆಂಗ್ ಪಾಸ್ ಮಾಡ್ತಾರೆ ಅಲ್ವಾ? ಅರ್ಥ ಮಾಡ್ಕೊಬೇಕು. ಹಾಗೆ ಈ ಸ್ಕೂಲ್ ಓದಂತ ಮಕ್ಳ ಬಗ್ಗೆ ನೋಡ್ಬೇಕಾದ್ರೆ, ಕೆಲವೊಂದ್ ಮಕ್ಳು ಏನ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಓದೋ ತರ ಇರ್ತಾರೆ, ಬುಕ್ ತಗೊಳ್ತಾರೆ, ಓದ್ತಾರೆ, ಸ್ಟಡಿ ಮಾಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಎಲ್ಲಾ ಮಾಡ್ತಾ ಇರ್ತಾರೆ ಅಲ್ವಾ? ನೋಡಕ್ಕೆ ನಮ್ಮ ಮಕ್ಳು ಏನ್ ಓದ್ತಾರೆ ಅಂತ ತಿಳ್ಕೊಬೇಕು. ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ. ಏನಾಯ್ತು? ಆ ತರ ಇರ್ಬಾರ್ದು ನಾವು. ನೋಡೋರ್ ಮುಂದೆ, ಎಲ್ಲರ ಮುಂದೆ ಏನೋ ತ್ಯಾಗ ಮಾಡ್ತೀವಿ, ಶ್ರಮ ಅನುಭವಿಸ್ತಾ ಇದ್ವಿ, ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನು ಸಹಿಸ್ತಾ ಇದ್ವಿ, ಕಷ್ಟವನ್ನ ಪಡ್ತಾ ಇದ್ವಿ, ಸುವಾರ್ತೆಯನ್ನ ಸಾರ್ತಾ ಇದ್ವಿ, ಎಲ್ಲ ಕಾಣಿಸ್ಕೊಳ್ತಾ ಇದ್ವಿ. ಕ್ರಿಸ್ತನ ಸಾರಥ್ಯದಲ್ಲಿ ಬೆಳೆದಿಲ್ಲ, ಆತನಿಗೋಸ್ಕರ ಶ್ರಮೆ ನಿಜವಾಗ್ಲೂ ಅನುಭವಿಸಿಲ್ಲ. ಕೊನೆಗೆ ಬಾಗಿಲು ಮುಚ್ಚೋಗಿರುತ್ತೆ, ಅವಕಾಶವನ್ನ ಮಿಸ್ ಮಾಡ್ಕೊಂಡಿರ್ತೀವಿ. ಯೋಚನೆ ಮಾಡೋಣ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ಮುಂದಿನ ಒಂದು ಟಾಪಿಕ್ ಅನ್ನ ಬರುವಂತ ಸಮಯದಲ್ಲಿ ನಾವು ಓದೋಣ. ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್. ಹೇಳಿದಂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ದೇವರ ಮುಂದೆ ಪ್ರಾರ್ಥನೆಯಲ್ಲಿ ನಮಗೆ ಸಿಕ್ಕಿರುವಂತಹ ಅವಕಾಶ, ಈ ಟಾಪಿಕ್ ಪೂರ್ತಿ ನಮ್ಮನ್ನ ಬೆರಳು ತೋರಿಸಿ ಮಾತಾಡ್ತಾ ಇದೆ. ಇಷ್ಟು ದಿನ ನಾವು ಅಣಜಿ ಬಗ್ಗೆ ನೋಡ್ತಾ ಇದ್ವಿ, ಬುದ್ಧಿಲ್ಲದ ಸ್ತ್ರೀ ಬಗ್ಗೆ ನೋಡ್ತಾ ಇದ್ವಿ. ಈಗ ಬೆರಳು ನಮ್ಮನ್ನ ತೋರಿಸ್ತಾ ಇದೆ, ಬುದ್ಧಿವಂತ ಸ್ತ್ರೀಯರ ನೀವು ಅಂತ. ಅದರಿಂದ ನಮ್ಗೆ ಸಿಕ್ಕಿರುವಂತ ಅವಕಾಶನ ಮಿಸ್ ಮಾಡ್ಕೊಳ್ದೆ ಬರುವಂತ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಸಾರಥ್ಯದಲ್ಲಿ ನಡೆಯೋದಕ್ಕೆ ದೇವರು ಸಹಾಯ ಮಾಡ್ಲಿ. ದೇವ್ರು ತಾನೇ ಈ ಪಾಠವನ್ನು ಆಶೀರ್ವದಿಸಲಿ. ಇವತ್ತಿನ ರಾತ್ರಿ ಗೀತವನ್ನು ಓದೋಣ. ಯಾರು ಓದ್ತೀರಾ? ಯಾರು ಓದ್ತೀರಾ ರಾತ್ರಿ ಗೀತೆನ? ಓದ್ಲಾ ಬ್ರದರ್? ಓದಿ ಓದಿ ಓದಿ. ಓದಿ ಸಂತೋಷ ಓದಿ. ಜೂನ್ 3. ಪರಿಶುದ್ಧತೆಯನ್ನು ಅನುಸರಿಸಿರಿ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 12-14 ವಾಕ್ಯ. ಪರಿಶುದ್ಧತೆ ಎಂದರೆ ನಮ್ಮ ಜೇಬಿನಲ್ಲಿ ತಾಯ್ತನವನ್ನು ಇಟ್ಟುಕೊಂಡಂತೆ ಅಲ್ಲ, ಅದು ಆಗಾಗ್ಗೆ ಬಟ್ಟೆಯನ್ನು ಧರಿಸಿಕೊಳ್ಳುವ ಹಾಗಲ್ಲ. ಪರಿಶುದ್ಧತೆಯು ಲೋಹದ ತುಂಡನ್ನು ಕಾಯಿಸುವುದಕ್ಕೆ ಹೆಚ್ಚು ಹೋಲುತ್ತದೆ. ಅದು ಸಂಪೂರ್ಣ ನಾರಿನೊಳಗೆ ಪ್ರವೇಶಿಸಿ ಅದರ ಸಾಮಾನ್ಯ ಗುಣಲಕ್ಷಣಗಳನ್ನು ಬದಲಾಯಿಸುತ್ತದೆ. ಅದು ತನ್ನ ಪ್ರಭಾವದಲ್ಲಿ ರೂಪಾಂತರಗೊಳಿಸುತ್ತದೆ. ನಿಜ, ಕ್ರಿಸ್ತನ ನೀತಿಯ ವಸ್ತ್ರವು ಕರ್ತನ ಜನರಲ್ಲಿ ಪರಿಶುದ್ಧವೆಂದು ಎಣಿಸಲ್ಪಡುತ್ತದೆ. ನಾವು ಮೊದಲು ಪಾಪದಿಂದ ಮನತಿರುಗಿದಾಗ ವಿಮೋಚಕನನ್ನು ಅಂಗೀಕರಿಸಿ ನಮ್ಮನ್ನು ದೇವರಿಗೆ ಪ್ರತಿಷ್ಠಿಪಡಿಸಿದಾಗ ಕ್ರಿಸ್ತನ ನೀತಿಯ ವಸ್ತ್ರವು ನಮಗೆ ಕೊಡಲ್ಪಡುತ್ತದೆ. ಆದರೆ ಇಷ್ಟು ಮಾತ್ರ ಸಾಲದು, ನಾವು ಚಿತ್ತಗೊಂಡಿರುವ ನಮ್ಮ ಗುಣಲಕ್ಷಣಗಳಿಗಾಗಿ ಪ್ರಯಾಸ ಪಡಬೇಕು, ಅಥವಾ ಅಪೊಸ್ತಲನು ವ್ಯಕ್ತಪಡಿಸುವಂತೆ ನಮ್ಮಲ್ಲಿ ಕರ್ತನ ತನ್ನ ಪರಿಶುದ್ಧ ಚಿತ್ತವನ್ನು ನಡೆಸಲು ನಾವು ಅನುಮತಿಸಬೇಕು. ಮತ್ತು ಪರಿಶುದ್ಧ ಚಿತ್ತದೊಂದಿಗೆ ಅವಕಾಶಗಳು ಮತ್ತು ಪರಿಸ್ಥಿತಿಗಳು ಅನುಮತಿಸುವಾಗ ಪರಿಶುದ್ಧ ನಡತೆಯು ಜೊತೆಗೂಡಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಪರಿಶುದ್ಧತೆಯನ್ನು ಅನುಸರಿಸಿ, ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನೋಡಿದ್ರ, ನಾವು ಓದ್ತಿರುವಂತಹ ಪ್ರತಿಯೊಂದು ವಿಷಯ ಕೂಡ ಈ ಒಂದು ಪಾಠಕ್ಕೆ ತುಂಬಾ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ನಾವು ಆ ಪರಿಶುದ್ಧದಲ್ಲಿ ಅಂದ್ರೆ ಜಸ್ಟಿಫಿಕೇಶನ್ ಮತ್ತೆ ಸ್ಯಾಂಟಿಫಿಕೇಶನ್ ಡಿಫ್ರೆಂಟ್ ನಿಮ್ಗೆ ಗೊತ್ತಿರ್ಬೇಕು. ಜಸ್ಟಿಫಿಕೇಶನ್ ಅಂದ್ರೆ ನೀತಿವಂತರಾಗೋದು, ಸ್ಯಾಂಟಿಫಿಕೇಶನ್ ಅಂದ್ರೆ ಪರಿಶುದ್ಧವಂತರಾಗೋದು. ಜಸ್ಟಿಫಿಕೇಶನ್ ನಮಗೆ ಉಚಿತವಾಗಿ ಸಿಗುತ್ತೆ. ಯೇಸು ಕ್ರಿಸ್ತನ ನಂಬಿದ್ರೆ ಸಾಕು ನೀತಿವಂತರಾಗ್ಬಿಡ್ತೀವಿ, ಅದಕ್ಕೆ ಯಾವುದೇ ಪ್ರಯಾಸ ಪಡ್ಬೇಕಾಗಿಲ್ಲ. ಬಟ್ ಈ ಸ್ಯಾಂಟಿಫಿಕೇಶನ್ ಇದೆಯಲ್ಲ, ಪರಿಶುದ್ಧರಾಗೋದು, ಅದಕ್ಕೆ ದೊಡ್ಡ ತ್ಯಾಗವನ್ನ ಮಾಡ್ಬೇಕು ಅಲ್ವಾ? ಈ ತ್ಯಾಗವಲ್ಲದೆ ನಾವು ಯಾವಾಗಲೂ ಏನ್ ಮಾಡಕ್ಕಾಗಲ್ಲ, ಆ ಸ್ಯಾಂಟಿಫಿಕೇಶನ್ ಪರಿಶುದ್ಧರಾಗುವಂತಹ ಪ್ರೋಸೆಸ್ ಹೋಗಕ್ಕಾಗಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬಿಟ್ರು, ಲೋಹದ ತುಂಡುಗೆ ಅದೇನಾಗುತ್ತೆ, ಕಾಯ್ತಾ 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 ಅದ್ರಲ್ಲಿ ಏನಾಗುತ್ತೆ, ಇನ್ನೂ ಕೆಂಪಾಗಿ ಇರುತ್ತೆ, ಅದನ್ನ ಹೆಂಗ್ ಬೇಕಾದ್ರೆ ಬಗ್ಗಿಸ್ಬೋದು. ಆ ರೀತಿಯಾಗಿ ಕ್ರಿಸ್ತನ ಸಾರ್ಪಿದ್ರೆ ಇನ್ನೂ ಕೂಡ ಬರುವಂತ ಶೋಧನೆಗಳಿಂದ ನಾವೇನಾಗ್ತೀವಿ, ಪರಿಶುದ್ಧ ಕಡೆಗೆ ಹೋಗ್ಬೇಕಾಗುತ್ತೆ ಅಲ್ವಾ? ಅದರಿಂದ ದೇವ್ರ ಮಕ್ಕಳ ನೀತಿ ವಸ್ತ್ರವನ್ನ ನಾವು ಕಳ್ಕೊಳ್ದೆ ಇನ್ನೂ ಹೆಚ್ಚಾಗಿ ಕ್ರಿಸ್ತನ ಸಾರ್ಪಿದಲ್ಲಿ ನಡೆಯೋದಕ್ಕೆ
ಆ ಪರಿಶುದ್ಧ ಗುಣಗಳನ್ನ ಬೆಳೆಸೋದಕ್ಕೆ ದೇವರು ಸಹಾಯ ಮಾಡಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ. ನಮ್ಮ ಮಧ್ಯಲ್ಲಿರುವಂತ ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಕಿಸಲುವಂತ ತಂದೆ ಆ ದೇವ್ರೆ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಹೌದು ದೇವ್ರೆ, ಬ್ರದರ್ ಇಲ್ಲಿವರೆಗೂ ವಾಕ್ಯ ಕೊಟ್ರು. ದೇವ್ರೆ, ನಾವು ಸಭೆ ಕಟ್ಟರಾಗಿರ್ಬೇಕು, ಒಡೆಯರಾಗಿರ್ಬಾರ್ದು ದೇವ್ರೆ. ದೇವ್ರೆ, ಅನೇಕ ನಮ್ಮ ದಾವಣಗೆರೆ ಸಭೆ ವಿಚಾರವಾಗಿ, ಅನೇಕ ಸಹೋದರ ವಿಚಾರವಾಗಿ, ಅನೇಕ ಸಹೋದರರು ವಿಚಾರವಾಗಿ ಪ್ರಾರ್ಥಿಸ್ತಾನೆ ದೇವ್ರೆ. ಪ್ರತಿಯೊಂದು ಸಹೋದರನ್ನು ಬಲಪಡಿಸಿ, ಹಾಗೆ ಬರುವಂತ ಅವರು ಪ್ರಯಾಣ ಮಾಡಿ ಬೆಂಗಳೂರಿಂದ ಬರುವಂತ ಸಹೋದರರನ್ನು ಕೂಡ ಆಶೀರ್ವದಿಸ್ರಿ ದೇವ್ರೆ. ಅಲ್ಲಿಂದ ಅವರು ಪ್ರಯಾಣ ಮಾಡಿ ಬರುವಾಗ ನಾವು ಇಲ್ಲಿದ್ದು ನಾವು ಹೋಗ್ಲಿದ್ದು ಕರ್ತನೆ ನಮ್ಮನ್ನ ಮೋಸ ಮಾಡ್ಕೊಳ್ಳೋ ದೇವ್ರೆ, ನಮ್ಮನ್ನು ಕ್ಷಮಿಸ್ರಿ ದೇವ್ರೆ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಲ್ದಾಗೆ ನಾವು ನಮ್ಮ ತಪ್ಪುಗಳನ್ನೆಲ್ಲ ದೇವ್ರೆ ನಿಮ್ಗೆ ಕಳುಹಿಸ್ತೇವಪ್ಪ ತಂದೆ ದೇವ್ರೆ. ಹಾಗೆ ತರ ಅನೇಕ ವಿಚಾರದಲ್ಲಿ ದೇವ್ರೆ ನೀವು ನಮಗೆ ಸಹಾಯ ಮಾಡ್ರಿ. ಹಾಗೆ ನಮ್ಮ ತಪ್ಪು ಅಪರಾಧಗಳನ್ನ ದೇವ್ರೆ ಮನ್ನಿಸ್ರಿ ಎಂಬ ಕೇಳ್ತೀನಪ್ಪ. ಹಾಗೆ ಒಂದು ಸಮಯದಲ್ಲಿ ದೇವ್ರೆ, ನಾವ್ ಅನೇಕ ಸಹೋದರನ್ನು ಕೂಡ ಅವ್ರು ಏನ್ ಬಲಹೀನತೆ ಒಳಗಾಗಿದ್ದಾರೆ ದೇವ್ರೆ, ಅವ್ರನ್ನ ಬಲಪಡಿಸ್ರಿ. ಯಾರು ನೋವುದೊಳಗಾಗಿದ್ದಾರೋ ದೇವ್ರೆ ಅವ್ರನ್ನ ಸರಿಪಡಿಸ್ರಿ ದೇವ್ರೆ. ನಿಮ್ಮ ಕೃಪೆಯಿಂದ ಸಹಾಯ ಮಾಡ್ರಿ ದೇವ್ರೆ. ನಿಮಗೂ ಶೋಧನೆ ಪ್ರಕಾರ ಅವ್ರಿಗೂ ಶೋಧನೆ ಬಂದಿರ್ಬೋದು ದೇವ್ರೆ. ಅದನ್ನ ಜಯಿಸ್ಕೊಳ್ಳಿಕ್ಕೆ ಪ್ರತಿಯೊಂದು ಸಹೋದರನು ದೇವ್ರೆ ಸಿದ್ಧವಾಗಿ ನಿಂತ್ಕೊಂಡು ಕ್ರಿಸ್ತನದಲ್ಲಿ ಓಡಿ ಚಿರಚಿತವಾಗಿ ನಿಂತ್ಕೊಳ್ಳಿಕ್ಕೆ ಪ್ರತಿಯೊಂದು ಸಹೋದರನು ಬಲಪಡಿಸ್ರಿ ಆಗ್ತಾನೆ ದೇವ್ರನ್ನ ಕೇಳ್ಕೊಳ್ತೀನಪ್ಪ ದೇವ್ರೆ. ನಾವು ಬಲಹೀನತರು ದೇವ್ರೆ, ಬಲ ಇಲ್ದವ್ರ ದೇವ್ರೆ, ಆದಮನ ಕುಲ್ದವ್ರ ದೇವ್ರೆ, ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀನಪ್ಪ. ಪ್ರತಿಯೊಂದು ಸಹೋದರನು ಅವ್ರು ಏನೇ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತೆ ದೇವ್ರೆ ಅವ್ರನ್ನ ಅವ್ರನ್ನ ಸರಿಪಡಿಸ್ಕೊಂಡು ನಿನ್ನ ಒಂದು ಸಮ್ಮುಖದಲ್ಲಿ ಬಂದು ದೇವ್ರೆ ಅವ್ರು ಇದೇರಾಗ್ಲಿಕ್ಕೆ ಕೃಪೆ ಮಾಡ್ರಿ. ಯಾಕಂದ್ರೆ ದೇವ್ರೆ, ಈ ಒಂದು ದಾವಣಗೆರೆ ಸಭೆಯನ್ನು ಕೂಡ ಆಶೀರ್ವದಿಸ್ರಿ, ಶೋಧನೆಯಿಂದ ತಪ್ಪಿಸ್ರಿ. ಹಾಗೆ ದೇವ್ರೆ, ಬರುವಂತ ದಿನದಲ್ಲಿ ದೇವ್ರೆ ಈ ಸಭೆ ಒಂದು ಹೆಸರಾಗಿರ್ಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ದೇವ್ರೆ, ಮನುಷ್ಯರ ಮೂಲಕ ಹೆಸರಲ್ಲ ದೇವ್ರೆ, ಕ್ರಿಸ್ತನದಲ್ಲಿ ನೆಲೆಗೊಳ್ಳಿಕ್ಕೆ ಕೃಪೆ ಮಾಡ್ರಿ ಎಂಬುದಕ್ಕೆ ಹೇಳ್ತೇನಪ್ಪ. ಹಾಗೆ ಎಲ್ಲಾ ಸಹೋದರನ್ನು ಬಲಪಡಿಸ್ರಿ. ಹಾಗೆ ಆನ್ಲೈನ್ ಕ್ಲಾಸ್ ಇರುವಂತ ಎಲ್ಲಾ ಸಹೋದರನ್ನು ಸರಿಪಡಿಸ್ರಿ ಕೇಳ್ತಾ ದೇವ್ರೆ, ಹಂಚುವಂತ ವಾಕ್ಯವನ್ನು ಬ್ರದರ್ನು ಕೂಡ ಆಶೀರ್ವದಿಸ್ರಿ ದೇವ್ರೆ.